ಏನ್ ಮಾಡ್ಲಣ್ಣ? ಹಂಗೂ ನನ್ನ ಹತ್ರ ಮಲ್ಕೊಳಕಿನ ಮುಂಚೆ ನನ್ ಹೇಳ್ತಿ ಅಣ್ಣ ಬ್ಯಾಡಪ್ಪ ಒಂದ್ ಆಗುತ್ತೆ. ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನನಗ್ ಬಿಡಲ್ಲ ನೀನು ಬ್ಯಾಡ ಅಂದಿದ್ದಕ್ಕೆ, ಏ ಹಂಗೇನಾರ ಆಗಿದ್ರೆ ಏನ್ ಮಾಡ್ಬೇಕಂತ ನನಗ್ ಗೊತ್ತು. ಏನಾಗಲ್ಲಪ್ಪ ಮಲ್ಕೋಣ ಅಂತ ನನಗೆ ತಲೆಗೆ ಕೈ ಸುರಿಸ್ ನನ್ ಮೂಡ್ ಹಾಳ್ ಮಾಡಿ ಕರ್ಕೊಂಡ್ ಹೋಗ್ಬಿಟ್ಲಣ್ಣ. ವರ್ಷ ಮುಗಿದ್ 20 ವರ್ಷ ರನ್ನಿಂಗ್ ಇದೆ ಅಣ್ಣ. ಯಾವ ಹೆಣ್ಣಿನ ಮೈ ನನ್ ಮುಟ್ಟಿಲ್ಲ, ಯಾವ ಹೆಣ್ಣಿಗೆ ನಾನ್ ನೋಡಿಲ್ಲ. ಫಸ್ಟ್ ಟೈಮ್ ಇವಳಿಗೆ ಮುಟ್ಟಿ ತಪ್ಪು ಮಾಡ್ಬಿಟ್ಟಿದೀನಿ. ಬರಕ್ಕಾಗಲ್ಲ ಅಂತ ಹೇಳಿದ್ರು. ಏ ಇಲ್ಲಿ ಗಂಟ ಬಂದು ವಾಪಸ್ ಹೆಂಗ್ ಹೋಗ್ತೀನಿ ನೀನು, ನಡಿ ಮನೆಗೆ ಅಂತ ಹೇಳಿ ನನಗ್ ಕೆನ್ನೆ ಸಿಕ್ಕಿ ನನ್ ಕೆನ್ನೆ ಹೊಡೆದು ನನ್ ಕೊಲ್ಪಟ್ಟಿ ಹಿಡ್ಕೊಂಡು ಬಸ್ಸಲ್ಲಿ ಕುದಿಸ್ಕೊಂಡು ಮನೆ ಕರ್ಕೊಂಡು ಹೋಗ್ಬಿಟ್ಲಣ್ಣ. ಆ ಹುಡುಗರು ನನ್ನ ಎದುರಿಗೆ ಅಮ್ಮ ಅಂತ ಕರೆದು ಅವಳಿಗೆ. ನಾನ್ ಅಂದೆ ಯಾಕೆ ಅವ್ರ ಅಮ್ಮ ಅಂತ ಕರಿತಾವಲ್ಲ ಯಾಕೆ ಅಂತ ಕೇಳಿದಕ್ಕೆ, ಇಲ್ಲ ಅವ್ರ ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ, ಅದಕ್ಕೆ ಅವ್ರ ಅಮ್ಮಂಗೆ ಅಮ್ಮ ಅಮ್ಮ ಅಂತ ಕರೆದು ಅವ್ರಿಗೆ ಅಭ್ಯಾಸ ಆಗಿತ್ತು, ಅದಕ್ಕೂ ನನಗೂ ಅಮ್ಮ ಅಂತಾನೆ ಕರೀತಾರೆ ಅಂತ ಹೇಳಿದ್ರು. ಆ ಲೇಡಿ ಹೆಸರೇನಪ್ಪ? ರಮ್ಯಾ ಅಂತ. ಅವಳ ಹೆಸರು ರಮ್ಯಾ ಅಂತೆ, ಭವ್ಯ ಅಂತೆ, ರುಕ್ಮಿಣಿ ಅಂತೆ, ಅಮ್ಮು ಅಂತೆ. ಇದು ನಿಮಗೂ ಹೆಂಗೆ ಹೆಣ್ಮಕ್ಳು ರಕ್ಷಣಾ ಅಂತ ವೇದಿಕೆ ಅಂತಿದೆ, ನಮಗೂ ಒಬ್ರು ಇದಾರೆ ದೇವ್ರ ತರ. ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ ಅಂದ್ರೆ ನಾನು ಅವ್ರ ಹತ್ರಕ್ಕೆ ಹೋಗ್ತೀನಿ. ಏನ್ ನಿನ್ ಹೆಸರು? ರಾಹುಲ್ ಅಂತ ಅಣ್ಣ. ಓಕೆ. ನಮ್ದು ಬೀದರ್ ಜಿಲ್ಲೆ ಅಣ್ಣ, ನಮ್ದು ಬೀದರ್ ಡಿಸ್ಟಿಕ್. ನನ್ ದುಬೈನಲ್ಲಿ ಕೆಲಸ ಮಾಡ್ತೀನಿ ಅಣ್ಣ. ದುಬೈಯಲ್ಲಿ? ಹೌದಣ್ಣ. ಏನ್ ಕೆಲಸ ಮಾಡ್ತಿದ್ಯಾ ದುಬೈಯಲ್ಲಿ? ನಾ ಮುಂಚೆ 2 ವರ್ಷ ಹೌಸ್ ಕೀಪಿಂಗ್ ಕೆಲಸ ಮಾಡಿದ್ದೆ, ಇವಾಗ ಪೇಂಟಿಂಗ್ ಕೆಲಸ ಮಾಡ್ತೀನಿ ಅಣ್ಣ. ಸರಿ. ನಾನು ಸ್ಟಾರ್ಟಿಂಗ್ ದುಬೈ ಬಂದಾಗ ನನ್ನ ಹತ್ರ ಫೋನ್ ಇರ್ಲಿಲ್ಲ ಅಣ್ಣ. ಯಾವ್ದೋ ಒಂದು ಸ್ಯಾಮ್ಸಂಗ್ J2 2GB RAM ಒಂದು ಫೋನ್ ಇತ್ತು. ಇಲ್ಲಿ ಬಂದ್ಮೇಲೆ ನಾನು 1 ಮಂತ್ ಸ್ಯಾಲರಿ ಆದ್ಮೇಲೆ ಒಂದು ಹೊಸ ಫೋನ್ ತಗೊಂಡಾದ್ಮೇಲೆ ನನಗೆ ಮೊಬೈಲ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರ್ಲಿಲ್ಲ ಅಣ್ಣ. ನನ್ನ ಫ್ರೆಂಡ್ ಕೈಗೆ ಫೋನ್ ಕೊಟ್ಟೆ. ಇದ್ರಾಗ ನನಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಡೌನ್ಲೋಡ್ ಲಾಗಿನ್ ಮಾಡ್ಕೊಡು ಅಂತ ಹೇಳ್ಕೊಟ್ಟಿದ್ದೆ. ಅವನೇನ್ ಮಾಡ್ದ, ನಾನು ಅವ್ನ ಕೈ ಫೋನ್ ಕೊಟ್ಟಿದ್ಮೇಲೆ ಒಂದು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿ ಅದರಲ್ಲಿ ಒಂದಿಷ್ಟು ಜನರಿಗೆ ಫಾಲೋ ಮಾಡಿ ಒಂದು ಐಡಿ ಮೆಸೇಜ್ ಹಾಕ್ದ ಅಣ್ಣ. ಮೆಸೇಜ್ ಹಾಕಿ ಅದು ಆ ಕಡೆಯಿಂದ ಈ ಕಡೆಯಿಂದ ಮೆಸೇಜ್ ಹಾಕಿ ಈ ಕಡೆ ಡಿಲೀಟ್ ಮಾಡಿದೆ. ಆ ಕಡೆಯಿಂದ ಮೆಸೇಜ್ ಬಂತು ನನಗೆ. ಮೆಸೇಜ್ ಬಂದಿದ್ದಕ್ಕೆ ಯಾರು ಅಂತ ನಾನು ಕೇಳಿದೆ. ನೀವೇ ಎಲ್ಲ ಮೆಸೇಜ್ ಮಾಡಿದ್ದು ಹಂಗೆ ಹೀಗೆ ಅಂದ್ರು. ಸರಿ ಯಾಕೆ ಮಾಡ್ತಿದ್ದೀರಾ ಹೇಳಿ ಅಂತಂದೆ. ಇಲ್ಲ ನೀವು ಮಾಡಿದ್ದು ಅದಕ್ಕೆ ನಾನು ಮಾಡಿದ್ದು ಅಂತಂದ್ರು. ಅದಕ್ಕೆ ಏನಾಯ್ತು ಅಂತಂದ್ರೆ ನಾನು ಸುಮ್ನಿರಿ ಮಾಡ್ಬೇಡ್ರಿ ಇವಾಗ ಅಂತಂದಕ್ಕೆ, ಇಲ್ಲ ಹಂಗೆ ಮಾಡ್ತಾನೆ ಬಂದ್ರು. ಯಾಕೆ ನಾನು ಇಷ್ಟಪಡ್ತೀರಾ, ಯಾಕೆ ಇಲ್ಲ ಅಂದ್ರೆ ಇಲ್ಲ ನಿಮ್ಮ ಸುಮ್ನಿರಿ ಅಂತಂದೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇಷ್ಟಪಡ್ತೀನಿ ಅಂತಂದ್ರು. ಇಷ್ಟಪಡ್ತೀನಿ ಮತ್ತೆ ಫೋಟೋ ಕಳ್ಸಿ ನೋಡೋಣ ನೀವ್ ಹೆಂಗಿದ್ದೀರಾ ಅಂದೆ. ಅದಕ್ಕೆ ಫೋಟೋ ಕಳಿಸಿದ್ರು. ಫೋಟೋ ನೋಡಿ ನಾನೇನ್ ಮಾಡ್ದೆ, ಬೇಡಪ್ಪ ಯಾಕೋ ನಿಮ್ದು ಮದ್ವೆ ಆಗಿರೋ ತರ ಕಾಣಿಸ್ತಿದೆ, ಯಾಕೋ ನಿಮ್ದು ತುಂಬಾ ಏಜ್ ಇದೆ, ಬೇಡ ನಾನು ಮಿಡಲ್ ಕ್ಲಾಸ್, ನಾನು ದುಡ್ಕೊಂತೀನಿ, ಅವನು ನೀವು ದೊಡ್ಡ ಜನ, ನಮಗೂ ನಿಮ್ಗೂ ಸರಿ ಆಗಂಗಿಲ್ಲ, ಬೇಡ ಸುಮ್ನಿರಿ ಅಂದೆ. ಅಂದಿದ್ದಕ್ಕೆ ಇಲ್ಲ ನಾನು ನಿಮ್ಮನ್ನ ಇಷ್ಟಪಡ್ತೀನಿ, ನಾನು ಫೋಟೋ ನೋಡಿ ನೀವು ಬ್ಲಾಕ್ ಮೇಲ್ ಮಾಡ್ತೀರಾ, ಇಲ್ಲ ನಾನು ನೀವು ಫೋಟೋ ಕಳ್ಸಿನ ನಿಮ್ಮನ್ನ ಮದ್ವೆ ಆಗ್ಲೇಬೇಕು, ನಾನು ನಿಮ್ಮನ್ನ ಬಿಡಂಗಿಲ್ಲ ಅಂತ ಸ್ಟಾರ್ಟ್ ಮಾಡ್ಬಿಟ್ಲಣ್ಣ. ತುಂಬಾ ಅಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ನನ್ಗೆ ಏನ್ ತಿಳಿತು ಅಂದ್ರೆ, ಅಯ್ಯೋ ಬಿಡು, ಒಂದ್ ಹೆಣ್ಣು ಹಿಂಗ್ ತಿಳ್ಕೊಂತೈತಲ್ಲ ನನ್ ಬಗ್ಗೆ, ಪಾಪ ಹೋಗ್ಲಿ ಬಿಡು, ಈಗ ಏನ್ ಮಾಡೋದೈತೆ, ಏನೋ ಹೆಣ್ಣಂದ್ಮೇಲೆ ಎಲ್ಲ ಒಂದೇ ಇರುತ್ತೆ, ಆಯ್ತು ಬಿಡು ಅಮ್ಮ ಮಾತಾಡ್ತೀನಿ ಅಂತ ಹಂಗೆ ಮಾತಾಡ್ಕೊಂತ ಬಂದೆ ಅಣ್ಣ. ದಿನ ಬರ್ತಂಗ ನಾನ್ ದುಬೈನಲ್ಲಿದ್ದೆ ಅಣ್ಣ ಅವಾಗ್ಲು, ಬಟ್ ಅವಳ ಊರಲ್ಲಿ. ನನ್ಗೆ ಅವ್ರ ಮನೆಯಲ್ಲಿ ಪರಿಚಯ ಆಗಿದೆ ಅಂತ ಹೇಳಿ ನನ್ಗೆ ಒಂದು ಫೋನ್ ಬಂತಣ್ಣ. ಫೋನ್ ಬಂದ್ಮೇಲೆ ನಾನೇನ್ ಮಾಡಿದೆ, ಯಾರು ಫೋನ್ ಮಾಡ್ತಾವ್ರೆ ಅಂತ ಕೇಳಿದೆ. ಅಂದ್ರೆ ನೀನ್ ಇರೋದು ದುಬೈಲಿ, ಆಕೆ ಇರೋದಲ್ಲಿ ಬೆಂಗಳೂರಲ್ಲಿ ಅಣ್ಣ. ಬೆಂಗಳೂರಲ್ಲಿ? ಹೌದು. ಸರಿ. ನಾನೇ ಮಾಡ್ದೆ, ನಾನು ಯಾರು ಅಂತ ಕೇಳಕ್ಕೆ ಚೆಕ್ ಮಾಡಿದ್ಮೇಲೆ, ಇದು ನಮ್ಮ ಅಣ್ಣನ ನಂಬರು, ನಮ್ಮ ಅಣ್ಣನ ಫ್ರೆಂಡ್ ನಂಬರು ಅಂತ. ನಾನು ಇನ್ನು ದುಬೈನಲ್ಲಿ ಇದ್ದಿದ್ದೆ ಅಣ್ಣ ಆ ಟೈಮಲ್ಲಿ. ಬಟ್ ನನಗೆ ಅವಳು ಈ ತರ ಆಡಿಸ್ಬಿಟ್ಲು, ನಾನೆಲ್ಲ ನಂಬ್ಕೊಂಡ್ ಬಂದೆ. ಸರಿಪಾ, ದುಬೈಯಲ್ಲಿ ನೀನಿದ್ದೆ, ಅವಳ ಮೊಬೈಲ್ಗೆ ಅವಳ ನಂಬರ್ಗೆ ಬೇರೆ ಫೋನ್ ಬರೋದು ಅದೆಲ್ಲ ಹೆಂಗ್ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು ಅಂದ್ರೆ, ನನಗೆ ಅವ್ನ್ ಫೋನ್ ಮಾಡಿದ್ದಣ್ಣ.
ಹ್ಮ್ ಅವ್ರ ನಂಬರಲ್ಲಿ ಅವ್ರ ಮೊಬೈಲಲ್ಲಿ ನಂಬರ್ ತಗೊಂಡು ನನಗೆ ಅವ್ನು ಫೋನ್ ಮಾಡಿದ್ದ, ಇನ್ನೊಬ್ಬ ಬೇರೆಯವನು. ಏನ್ ಹೇಳ್ದ ಫೋನ್ ಮಾಡಿ? ಇಲ್ಲ, ಅವ್ರೇ ನನಗೆ ಫೋನ್ ಮಾಡಿ. ನಾನು ಇವ್ಳಿಗೆ ಹೇಳಿದೆ, ನೀನ್ ಯಾಕೆ ಈ ತರ ಇನ್ನೊಬ್ರು ನಿನ್ ಲೈಫ್ ಇಟ್ಕೊಂಡು ನನ್ಗೆ ಯಾಕೆ ಆಟ ಆಡ್ಸಿದ್ಯಾ, ಇವ್ರು ಯಾರು? ಅವನು ಫೋನ್ ಮಾಡಿ ಏನ್ ಹೇಳಿದ್ನಪ್ಪ? ಅವ್ನು ಅಂದ್ರೆ ಇವ್ ನನಗೆ ಫೋನ್ ಮಾಡಿದ್ಮೇಲೆ ಇವಳು ಹೇಳಿದ್ದು ನಮ್ಮ ಅಣ್ಣ ಅಂತ. ಬಟ್ ಅವ್ನು ನನಗೆ ಹೇಳಿದ್ದು, ಅಪ್ಪಿ ನೀನ್ ಯಾಕೆ ಹಿಂಗ್ ಮಾಡ್ಸಿದ್ಯೋ, ನಾನು ಆಲ್ರೆಡಿ ಅವ್ರ ಜೊತೆ 2-3 ವರ್ಷದಿಂದ ಇದ್ದೀನಿ, ಅವ್ರಿಗೆ 2 ಮಕ್ಕಳಿದಾವೆ, ಅವ್ಳಿಗೆ ಗಂಡ ಇಲ್ಲ, ಗಂಡ ಬಿಟ್ಟಿದ್ದಾನೆ, ಅವಳ ಮನೆ ಬಾಡಿಗೆ, ಮನೆ ಖರ್ಚು, ಅವಳ ಊಟದ ಖರ್ಚು ಎಲ್ಲ ನಾನು ನೋಡ್ಕೊಂತಿದ್ದೀನಿ, ನೀನ್ ಯಾಕೆ ಇದ್ರಲ್ಲಿ ಸಿಕ್ಕಾಕೊಂಡಿ ಅಂತ ನನಗೆ ಫೋನ್ ಮಾಡ್ದ ಅಣ್ಣ ಅವ್ನು. ಸರಿ. ನಾನೇನ್ ಮಾಡಿದೆ, ಹೌದಾ ಅಣ್ಣ, ನನಗೆ ಗೊತ್ತಿಲ್ಲ ಅಣ್ಣ, ಹಿಂಗೆ ಹೀಗೆ ಅಂತ ನಾನು ಅಂದೆ. ಇವಳು ಏನ್ ಮಾಡಿದ್ಲು, ನಮ್ಮ ಅಣ್ಣ ಅಂತ ಹೇಳಿ ನನಗೆ ಕ್ಷಮಿಸ್ಬಿಟ್ಲ ಅಣ್ಣ. ನಾನೀಗ ಅಣ್ಣ ಅಂತಂದ್ಮೇಲೆ ನನ್ ಬಿಟ್ಟೆ. ಹ್ಮ್ ಅವ್ನ್ ಏನ್ ಮಾಡೋನು, ದಿನಾ ರಾತ್ರಿ 10 ಗಂಟೆಗೆ ಇವ್ರ ಮನೆಗೆ ಹೋಗೋನಂತೆ, 10 ಗಂಟೆ 11 ಗಂಟೆವರೆಗೂ. ಸರಿ. ಇವ್ಳು ನನಗೆ ಹೇಳಿದ್ದು, 10 ಗಂಟೆಗೆ ನಮ್ಮ ಅಣ್ಣ ಬರ್ತಾನೆ, ಡೈಲಿ ನನ್ನ ಮಾತಾಡ್ಸ್ಕೊಂಡು ಹೋಗಕ್ಕೆ, ನಮ್ ಚಿಕ್ಕವನ್ ಮನೇಲಿ ಇದ್ದೀನಿ ನಾನು, ನಮ್ಮ ಅಣ್ಣ ಡೈಲಿ 10 ಗಂಟೆಗೆ ನನ್ನ ಮನೆಗೆ ಬರ್ತಾನೆ, ನಮ್ಮ ಅಣ್ಣ ಬಂದ್ಮೇಲೆ ನಿನ್ ನಂಬರ್ ಬ್ಲಾಕ್ ಮಾಡ್ತೀನಿ, ಅವ್ರು ಹೋದ್ಮೇಲೆ ಮತ್ತೆ ಅನ್ಬ್ಲಾಕ್ ಮಾಡಿ ಫೋನ್ ಮಾಡ್ತೀನಿ ಅನ್ನೋಣ. ಹ್ಮ್ ನೀನು ಅದಕ್ಕೂ ಓಕೆ ನಾನೇನ್ ಮಾಡ್ ಅಣ್ಣ, ನನಗ್ ಗೊತ್ತಿಲ್ಲ ಅಣ್ಣ, ಇವ್ಳು ನನ್ನ ಬಿಡಕ್ಕೆ ತಯಾರಿಲ್ಲ, ನನ್ ಬೇಡ ಅಂದ್ರೆ ಕೂಡ ಕೇಳಕ್ಕೆ ತಯಾರಿಲ್ಲ. ಇವ್ಳು ಹೆಂಗ್ ಮಾಡ್ಬಿಟ್ಲು ಆ ಟೈಮಲ್ಲಿ ಅಂದ್ರ, ಅಣ್ಣ ಅಂದ ತಕ್ಷಣ ನಾನು ಸುಮ್ಮನಾಗಿ ಬಿಡೋಣ, ಅಣ್ಣ ಅಂದ ತಕ್ಷಣ ಸುಮ್ಮನಾಗಿ ಬಿಡೋನು. ಬಟ್ ಇವಳು ಹಿಂಗಿದೆ ಅಂತ ನನಗ್ ಗೊತ್ತಿರ್ಲಿಲ್ಲ ಅಣ್ಣ. ಆಮೇಲೆ ಗೊತ್ತಾಯ್ತು, ನಾನ್ ದುಬೈನಾಗ ಇದ್ದಿದ್ದೆ. ಇಲ್ಲ ಅದು ನಮ್ಮ ಅಣ್ಣ ಹಂಗಿಲ್ಲ, ಇಲ್ಲ ಹಂಗೆ ಹಿಂಗಿಲ್ಲ ಹಿಂಗೆಲ್ಲ ಹೇಳಿದ್ರು. ಬಟ್ ಅವ್ನು ಹೇಳಿದ್ಮೇಲೂ ಕೂಡ ಅವನ ಜೊತೆಗೆ ಇದ್ಕೊಂಡು ನನ್ ಜೊತೆ ಯಾಕೆ ಆಟ ಆಡ್ತಿದ್ದಕ್ಕೆ, ಆ ಸೊಳೆ ಮಗ ಅವನು ಯಾರು ನಂಗೆ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಅವನಿಗೆ ಅದು ಏನು ಹೆಣ್ಣು ಮಕ್ಕಳ ರಕ್ಷಣೆ ವೇದಿಕೆ ಅಂತಿದೆ ಅಂತಾನೆ ಎಲ್ಲ ಬೆಂಗಳೂರಲ್ಲಿ, ಅಲ್ಲಿ ಅವನಿಗೆ ಕರೆಸಿ, ಅವನಿಗೆ ಅಲ್ಲಿ ಕಂಪ್ಲೇಂಟ್ ಕೊಡ್ಸಿ, ಅವನಿಗೆ ಅಲ್ಲಿ ಬೈಸಿ ಅನ್ಸಿ, ಅವನ ಹತ್ರ ಎಷ್ಟು ದುಡ್ಡು ಇಸ್ಕೊಂಡ್ರಂತೆ. ದುಡ್ಡು ಇಸ್ಕೊಂಡಾದ್ಮೇಲೆ ಇವಾಗೆಲ್ಲ ಸರಿ ಆಯ್ತಾ ನೋಡು, ಅವನು ಒಪ್ಕೊಂಡ, ಹಂಗೆ ಹಿಂಗೆ ಅಂತ ಹೇಳಿದ್ಲಣ್ಣ. ಆಮೇಲೆ ಏನಾಯ್ತು ಅಂದ್ರೆ, ಇವ್ರು ನನ್ಗ ಫೋನ್ ಮಾಡಿ, ದುಬೈನಲ್ಲಿ ಇದ್ದಿದ್ನಲ್ಲಣ್ಣ, ನೀನ್ ಕೆಲ್ಸ ಮಾಡೋದ್ ನನಗೆ ಇಷ್ಟ ಆಗ್ತಿಲ್ಲ, ನೀನ್ ಬಾ, ನಾನು ನಿನಗೆ ದುಡ್ಡು ಕೊಡ್ತೀನಿ, ನನ್ನ ಹತ್ರ ತುಂಬಾ ದುಡ್ಡಿದೆ, ನೀನ್ ಯಾಕೆ ಅಲ್ಲಿ ಹೋಗಿದ್ಯಾ, ನನ್ನ ಹತ್ರ ಎಲ್ಲ ಇದೆ, ನೀನ್ ಬಂದ್ಬಿಡು, ನಾನು ನಿನಗೆ ಎಷ್ಟು ಬೇಕು ಅಷ್ಟು ದುಡ್ಡು ಕೊಡ್ತೀನಿ, ನನಗ್ ನೀನ್ ಬೇಕು ಅನಿಸ್ತಿದೆ, ನಂಗೆ ನೀನ್ ಬೇಕು, ಬಾ ನನ್ ಜೊತೆಗಿರು, ನನಗ್ ಬೇಕನ್ಸ್ತಿದೆ ಅಂತ ಅಂದ್ಲಣ್ಣ. ನಾನು ಹಂಗೂ ಬೇಡ 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 ಬಾ ಅಲ್ಲ ಅನ್ಕೊಂತಾನೆ ಇದ್ದೆ. ಕೊನೆಗೂ ನನ್ನ ಬರ್ಲ ಅಂದಿದ್ಕೂ ಕೂಡ, ನೀನ್ ಬರ್ಲಿಲ್ಲ ಅಂದ್ರೆ ಸತ್ತೋಗ್ತೀನಿ, ಹಿಂಗ್ ಮಾಡ್ತೀನಿ ಅಂದ್ಲಣ್ಣ. ಈಗ ನಾನು ಆಲ್ರೆಡಿ ಅವ್ರಿಗೆ 1 ಲಕ್ಷ ಖರ್ಚು ಮಾಡಿದ್ನಣ್ಣ, ನನಗೆ ಗೊತ್ತಿಲ್ಲ. ನನ್ನ ಹತ್ರ ದುಡ್ಡು ತಗೊಂಡಿರೋದು ಆ ಹುಡುಗನಿಗೂ ಹೇಳಿಲ್ಲ, ಅವ್ರ ಅಮ್ಮಂಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ ಅಣ್ಣ. ಒಳ್ಳೆಯವಳು ಅಂತ ನಾನು ಖರ್ಚು ಮಾಡಿದೆ. ಕೊನೆಗೆ ಏನಾಯ್ತು, ನಾನು ಬಂದೆ ಊರಿಗೆ. ಬಂದಿದ್ಮೇಲೆ ನನ್ನ ಹತ್ರಕ್ಕೆ ಬಾ ಅಂತ ಕರೆದ್ಲಣ್ಣ. ಬೆಂಗಳೂರಿಗೆ ಬಂದಿದ್ದೆ ನಾನು, ನಮ್ಮ ಊರಿಗೆ ಬಂದ್ಮೇಲೆ ಬೆಂಗಳೂರಿಗೆ ಬಂದಿದ್ದೆ. ಯಾವ ಏರಿಯಾ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಅಲ್ಲಿ ಇನ್ನೊಂದು ಹಳ್ಳಿ ಇದೆ ಅಣ್ಣ. ಆ ಹಳ್ಳಿಲಿ ನನ್ನ ಫ್ರೆಂಡ್ ಕೆಲಸ ಮಾಡ್ತಾರೆ ಮುಂಚೆಯಿಂದ, ನಾನು ಅಲ್ಲಿ ಬಂದಿದ್ದೆ. ಬೊಮ್ಮಸಂದ್ರನಾ? ಬೊಮ್ಮಸಂದ್ರ ಇಲ್ಲ ಅಣ್ಣ, ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಬೊಮ್ಮಸಂದ್ರನಾ? ಇಲ್ಲ, ಎಲೆಕ್ಟ್ರಾನಿಕ್ ಸಿಟಿ ಹತ್ರನೇ, ಅಲ್ಲೇ ಹಳ್ಳಿ ಅಣ್ಣ, ಅದು ಗೊತ್ತಾಗ್ತಿಲ್ಲ ನನಗೆ. ಅಲ್ಲೇ ಒಂದು ಹಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ ಹತ್ರನೇ. ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ. ಅಲ್ಲೇ ಅಣ್ಣ, ಅಲ್ಲಿ ಬಂದಿದ್ದೆ. ಅಲ್ಲಿ ಬಂದ್ಮೇಲೆ ನನ್ಗೆ ಏನಂದ್ಲು, ಮೈ ಮುಟ್ಟಿದ್ಮೇಲೆ ಅವ್ರ ಮೈ ಮುಟ್ಟಿದೆ ನಾನು. ಆಮೇಲೆ ನನಗೆ ಬ್ಲಾಕ್ ವಾಯ್ಸ್ ಬ್ರೇಕ್ ಆಗ್ತದಪ್ಪ. ಬೇರೆ ಕಡೆ ಮಿತ್ರರಾಗಿದೆ ಅಂತ ಹೇಳ್ತಾ ಬಂತು. ವಾಯ್ಸ್ ಬ್ರೇಕ್ ಆಯ್ತು. ಏನಂತ ಹೇಳ್ತು? ಏನಾಯ್ತು? ಮೈ ಮುಟ್ಟಿದ್ಮೇಲೆ ಅದು ಏನಾಯ್ತಣ್ಣ ಅಂದ್ರೆ, ಅವ್ರು ಚಿಕ್ಕಮ್ಮನ ಫೋನ್ ತಗೊಂಡು ಫೋನ್ ಮಾಡಿದ್ರಣ್ಣ ನಾನು ಒಂದ್ಸತಿ. ಚಿಕ್ಕಮ್ಮನ ಫೋನ್ ಮಾಡಿದ್ಮೇಲೆ ನಾನು ಮತ್ತೆ ಫೋನ್ ಮಾಡಿದ್ಮೇಲೆ ಏನಾಯ್ತು, ನನ್ನ ನಂಬರ್ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಲು. ಸರಿ ಹೋಯ್ತು ಬಿಡು ಅಂತ ಸುಮ್ನಾಗ್ಬಿಟ್ಟೆ. ಆಮೇಲೆ ನನಗೇನಾಯ್ತು, ಫೋನ್ ಮಾಡ್ತಿದ್ರ ಬರೀ ಇನ್ನೊಂದ್ರ ಬೇರೆ ಕಡೆ ಮಾತಾಡ್ತಿದಾರೆ ಅಂತಾನೆ ಹೇಳ್ತಾ ಬಂತು. ನಾನು ಹೇಳ್ಬಿಟ್ಟೆ, ಅವ್ರ ಅಮ್ಮಗೆ ಫೋನ್ ಮಾಡೋಣ ಇರು ಅಂತ ಹೇಳಿ ಅವ್ರ ಚಿಕ್ಕಮ್ಮಗೆ ಫೋನ್ ಮಾಡಿದೆ. ಅಮ್ಮ, ನಿಮ್ಮ ಮಗಳು ಹಿಂಗೆಲ್ಲ ಮಾಡ್ತಿದ್ದಾಳೆ, ಇದು ಸರಿನಾ? ನನ್ನ ದುಡ್ಡು ತಗೊಂಡು ನನ್ನ ಹತ್ರ ಇಷ್ಟ ಅಮರ್ಸಿ ನನ್ಗೆ ಹಿಂಗೆಲ್ಲ ಮಾಡಿ ಇವಾಗ ಇಷ್ಟ ಆಟ ಆಡ್ತಾಳೆ, ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಅಂದಿದ್ದಕ್ಕೆ ಅವ್ರು ಹೇಳಿದ್ರಣ್ಣ ನನಗೆ, ಅಯ್ಯೋ ಹುಚ್ಚ ನನ್ ಮಗನೇ, ಅವಳಿಗೆ ಮದ್ವೆ ಆಗಿದೆ ಕಣೋ, 2 ಮಕ್ಕಳಿದಾವೆ, ಗಂಡ ಬಿಟ್ಕೊಟ್ಟಿದ್ದಾನೆ, ಅವ್ರಪ್ಪ ತೀರೋಗಿ 18 ವರ್ಷ ಆಯ್ತು, ನೀನ್ ಯಾಕೆ ಅವಳಿಂದ ಬಿದ್ದಿದ್ಯಾ, ಹಂಗೆ ಹಿಂಗೆ ಅವ್ರು ಸರಿಲ್ಲ ಅಂತಂದ್ರಣ್ಣ. ಏನ್ ಅವಳ ಹೆಸರು? ಅವ್ರ ಚಿಕ್ಕಮ್ಮ ನೀನ್ ಏನ್ ಹಿಂಗೆಲ್ಲ ಮಾತಾಡ್ತೀನಿ ನೀನು, ನಿಮ್ ಚಿಕ್ಕಮ್ಮ ಹಿಂಗ್ ಹೇಳಿದ್ರು ನನಗೆ, ನೀನ್ ಯಾಕೆ ಇಷ್ಟೊಂದು ನನಗೆ ಆಟ ಆಡ್ಸಿದ್ಯಾ, ಬಿಡಿ ನನ್ನ ಅಂತಂದಕ್ಕೆ ಆ ಅಮ್ಮಗೂ ಕೂಡ ಕಂಪ್ಲೇಂಟ್ ಮಾಡಿ, ಆ ಅಮ್ಮಗೆ ಬೈದು ಹೊಡೆದು ಜಾಸ್ತಿ ಏನೇನೋ ಮಾಡಿ ಆ ಅಮ್ಮಗೂ ಕಳ್ದ್ಬಿಟ್ರಣ. ಆ ಲೇಡಿ ಹೆಸರೇನಪ್ಪ?
ಲಿ ರಮ್ಯಾ ಅಂತ ಅವಳ ಹೆಸರು ರಮ್ಯಾ ಅಂತೆ, ಭವ್ಯ ಅಂತೆ, ರುಕ್ಮಿಣಿ ಅಂತೆ, ಅಮ್ಮು ಅಂತೆ. ಆಮೇಲೆ ನನ್ನ ಹತ್ರ ಹೇಳಿದ್ದು ರಮ್ಯಾ ಅಂತ ಅಣ್ಣ. ರಮ್ಯಾ ಅಂತ ನನ್ನ ಹತ್ರ ಇದೆ. ಇವಾಗ ಅವಳು WPC ಅಂತ ಅಣ್ಣ, ಅವಳು ಬೆಂಗಳೂರಲ್ಲಿ ಹ್ಮ್ WPC ಅಂತೆ. ಇವಾಗ ಏನಪ್ಪಾ ಅಂತಂದ್ರೆ ಅದ್ರಲ್ಲಿ WPC ಅದು ಯೂನಿಫಾರ್ಮ್ ಇರುತ್ತಲ್ಲ ಅಣ್ಣ, ಕಾಕಿ ಬಟ್ಟೆ, ಅದ್ರ ಮೇಲೆ ಭವ್ಯಶ್ರೀ ಅಂತಿದೆ. ಹ್ಮ್ ನನ್ಗೆ ಹೇಳಿದ್ದು ರಮ್ಯಾ ಅಂತ ಅಣ್ಣ. ನಾನಂದೆ ಯಾಕೆ ಈ ತರ ಒಂದ್ ಸಣ್ಣ ಪುಟ್ಟ ಒಂದು ಅದ್ರ ಕಡಲ್ಲಿ ಹೆಚ್ಚು ಕಮ್ಮಿ ಇದ್ರ ಕಂಪ್ನಿಲಿ ಕೆಲಸ ತಗೊಳಲ್ಲ, ನಿನಗೆ ಹೆಂಗ್ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಅಂದಕ್ಕೆ, ನಾನು ಕೋರ್ಟಲ್ಲಿ ಹೋಗಿ ತಿದ್ದುಪಡಿ ಮಾಡ್ಕೊಂಡ್ ಬಂದೀನಿ, ಕೋರ್ಟಲ್ಲಿ ಪರ್ಮಿಷನ್ ತಗೊಂಡಿದೀನಿ, ನಾನು ಹಂಗ್ ಮಾಡೀನಿ ಹಿಂಗ್ ಮಾಡೀನಿ, ನಮ್ಮ ಅಣ್ಣನು ಪೊಲೀಸ್ ಅಲ್ವಾ, ರಿಕ್ವೆಸ್ಟ್ ಮಾಡ್ಸಿನಿ, ಹಿಂಗೆ ಹಿಂಗೆ. ಆಮೇಲೆ ಏನಾಯ್ತು ಅಂದ್ರ ಅವ್ರ ಅಮ್ಮಗೆ ಹೇಳಿ, ಈಗ ನನ್ಗೆ ಸುಮ್ನೆ ಅಣ್ಣ, ನಾನು ಈಗ ದುಬೈನಾಗಿದ್ದೀನಿ, ನನಗೆ ಇಲ್ಲಿ ಟೈಮಿಗೆ ಸರಿಯಾಗಿ ಊಟ ಸಿಗಲ್ಲ, ಕಂಪ್ನಿಯಲ್ಲಿ ಪೂರ ಸಪ್ಪಗಿರುತ್ತೆ, ಉಪ್ಪು ಹಾಕಲ್ಲ, ಖಾರ ಹಾಕಲ್ಲ, ಏನು ಹಾಕಲ್ಲ. ನಾನೇನ್ ಮಾಡ್ತೀನಿ, ಸಂಜೆ ಡ್ಯೂಟಿಯಿಂದ ಬಂದ್ಮೇಲೆ ಮಾರ್ಕೆಟ್ಗೆ ಹೋಗಿ ಏನಾರು ತಗೊಂಬರೋಣ ಅಂತ ಹೊರಟಿದ್ರೆ, ಅಯ್ಯೋ ನೀನ್ ರಂಡ್ಯರ ಹತ್ರ ಹೋಗಿದ್ದಿ, ಸುಳ್ಯರ ಹತ್ರ ಹೋಗ್ತಿದ್ದಿ, ನಿನಗೆ ಚಟ ಜಾಸ್ತಿ ಇದೆ, ನೀನ್ ಹಂಗಿದ್ದಿ ಹ್ಮ್ ಹಿಂಗಿದ್ದಿ, ನೀನ್ ಅಂತವ್ನು, ನಿನ್ ತಾಯಿ ಲಾಡಿ ಬಿಚ್ಚೋಕು ಹಿಂದೆ ಸರಿಯಲ್ಲ ಅಂತ ನನ್ ಮಗ, ಇಂತ ನನ್ ಮಗ ಸುಳೆ ಮಗನೇ, ಲೋಫರ್ ಮಗನೇ ಅಂತ ಚಾಲು ಮಾಡ್ತಾ ಅಣ್ಣ. ನನಗೂ ಕೋಪ ಬಂದು ನಾನು ಒಂದಿಷ್ಟು ಬೈದ್ರೆ, ಅಲ್ಲ ಕಣೆ ನನಗ್ ಸುಮ್ನೆ ನೋಡ್ಲಾರ್ದೇನೆ ಹಿಂಗೆಲ್ಲ ಅಂತಿ, ನಿಂದ ಇಷ್ಟೆಲ್ಲ ತಿಳ್ಕೊಂಡಿದ್ರು ಕೂಡ ನಾನು ಸುಮ್ನೆ ಹೋಗ್ಲಿ ಬಿಡಿ, ಒಂದ್ ಹೆಣ್ಣು ಏನ್ ಮಾಡಕ್ಕಾಗತ್ತೆ, ಈಗ ನನ್ ಬೆನ್ ನಮ್ಗೆ ಕಾಣಲ್ಲ ಅಂತ ಹೇಳಿ ನಾನು ಸುಮ್ನಿದಕ್ಕೆ, ಅದು ಹಳೇದೆಲ್ಲ ಹೇಳ್ಬೇಡ ಸುಳೆ ಮಗನೇ, ನೀನು ಹಳೇದೆಲ್ಲ ಮಾತಾಡಕ್ ಹೋಗ್ಬೇಡ, ಇವಾಗಿಂದ ಹೇಳು ಹ್ಮ್ ಇವಾಗಿಂದ ಹೇಳು ಅಂತ ಅಣ್ಣ. ನನ್ಗೆ ಮತ್ತೆ ಮುಂಚೆ ಹೆಂಗಣ್ಣ ಅಂತಂದ್ರೆ, ಅವ್ನು ಬಂದಾಗ ನಮ್ಮ ಅಣ್ಣ ಅಂತ ಬ್ಲಾಕ್ ಮಾಡೋಳು, ಬಟ್ ನಾನ್ ಕೇಳೋದು, ಮುಂಚೆ ನಿಮ್ಮ ಅಣ್ಣ ಇನ್ನ ಮಾತಾಡ್ಸಕ್ ಬರ್ತಿದ್ದ, ಬಟ್ ಇವಾಗ ಏನ್ ಬರ್ತಿಲ್ಲ ನಿಮ್ಮ ಅಣ್ಣ ಅಂದಿದ್ಕೆ, ಅದು ತೆಗಿಬೇಡ ಹಿಂದಕ್ಕಿದ್ದು, ಹ್ಮ್ ಅದು ಹಿಂದ್ಲು ತೆಗಿಬೇಡ ಅಂತ ಅಣ್ಣ. ಹ್ಮ್ ಅವ್ರಪ್ಪ ಶುಗರ್ BP ಪೇಷಂಟ್ ಅಣ್ಣ. ಪೇಷಂಟ್ ಇದ್ದಾಗ ನಾನೇನ್ ಮಾಡಿದೆ, ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದೆ, ಮತ್ತೆ ಎಲ್ಲೇ ₹1 ಕೊಡ್ಲಿಲ್ಲ. ಮತ್ತೆ ನಾನು ದುಬೈಗೆ ಹೋಗ್ಬೇಕಂತಿದ್ದೀನಿ, ಏನ್ ಮಾಡ್ಲಿ, ಇಲ್ಲಿ ನನಗೆ ಯಾವ್ದು ಇನ್ಕಮ್ ಇಲ್ಲ, ನಮ್ಮ ಮನೆ ನಡ್ಸಕ್ಕೆ ತುಂಬಾ ಕಷ್ಟ ಆಗುತ್ತೆ, ನಾನು ಹೋಗ್ತೀನಿ ದುಬೈಗೆ ಅಂದಿದ್ಕೆ, ನೀನು ಹೋಗ್ಬೇಡ ಅಂತ ಅನ್ನೋಣ. ನಾನೇನ್ ಮಾಡಿದೆ, ಮತ್ತೆ ನಿನ್ ದುಡ್ಡು ಎಲ್ಲೈತೆ ನನಗೆ ಕೊಡು, ಮತ್ತೆ ಇರ್ತೀನಿ ಇಲ್ಲೇ ಅಂದಿದ್ಕೆ, ಅವಳ ಅಕೌಂಟಲ್ಲಿ 3 ಲಕ್ಷ ಇದೆ ಅಂತ ಅಣ್ಣ. ಅದನ್ನ ಅಕೌಂಟು ಅವ್ರ ಅಣ್ಣ ಕಿತ್ಕೊಂಡಿದ್ನಂತ, ಅವ್ರ ಅಣ್ಣನ ಹತ್ರ ಕೇಳಕ್ ಹೋಗಿದ್ದಂತ. ಹ್ಮ್ ನನ್ಗೋಸ್ಕರ ಅವ್ರ ಅಪ್ಪ ತೀರೋದ್ನಂತ, ಅವ್ರ ಅಪ್ಪಂಗೆ ಹೈ BP ಆಗಿ ಅವ್ರ ಹ್ಮ್ ಅಪ್ಪ ತೀರೋದ್ನಂತ ಅಣ್ಣ, ನನ್ನಿಂದಾನೇ ತೀರೋದ್ನು ಅಂತ ಹೇಳ್ತಾಳೆ. ನಿನ್ಗೆ ಅವ್ರ ಚಿಕ್ಕಮ್ಮನೇ ಹೇಳಿದ್ರಲ್ಲ, ಅವ್ರ ಅಪ್ಪ ತೀರ್ಕೊಂಡು 18 ವರ್ಷ ಆಯ್ತು ಅಂತ. ಇವಳು ಹೇಳ್ತಾಳ, ನಿನ್ನಿಂದ ನಮ್ಮ ಅಪ್ಪ ತೀರೋಗಿದ್ದು 2 ವರ್ಷದಿಂದ ಅಂತ ಅಣ್ಣ. ಹ್ಮ್ ಅಂದ್ರೆ ಇವಳು ಏನ್ ಹೇಳ್ತಾ ಇದ್ರೆ, ಎಲ್ಲ ಹೇಳಿದ್ದು ಸುಳ್ಳು. ನನ್ನ ಹತ್ರ ಟ್ಯಾಟೋ ಹಾಕ್ಸ್ಕೊಳಕಂತ ಹೇಳಿ ₹500 ತಗೊಂಡ್ಲಣ್ಣ. ಟ್ಯಾಟೋ ನಂದು R ಅಂತ ಹಾಕ್ಸ್ಕೊಂಡಿ, ನನ್ನ ಹತ್ರ ಮಾತಾಡ್ಬೇಕಾದ್ರೆ ಅಮ್ಮನ ಮೇಲೆ ಆಣೆ, ದೇವ್ರ ಆಣೆ, ಆ ಅಪ್ಪನ ಮೇಲೆ ಆಣೆ, ಈ ಅಮ್ಮನ ಮೇಲೆ ಆಣೆ, ಅಮ್ಮನ ಮೇಲೆ ಆಣೆ, ಮಕ್ಕಳ ಆಣೆಗೂ ಅಂತ ಹೇಳ್ದಣ. ಅವನ ಹತ್ರ ಮಾತಾಡ್ಬೇಕಾದ್ರೆ ನನ್ನ ಮಕ್ಕಳ ಮೇಲೆ ಆಣೆಗೂ, ನಿನ್ನ ಆಣೆಗೂ, ನಮ್ಮ ತಾಯಿ ಆಣೆಗೂ, ನಂದು ನಿಂದು ಅಂತ ಅವನ ಹತ್ರ ಹೇಳ್ದಣ. ನನ್ನ ಹತ್ರ ಮಾತಾಡ್ಬೇಕಾದ್ರೆ ಅಮ್ಮನ ಆಣೆ ಮಾಡೋದು, ಅವನ ಹತ್ರ ಮಾತಾಡ್ಬೇಕಾದ್ರೆ ಅಮ್ಮನ ಆಣೆ ಮಾಡೋದು. ಹ್ಮ್ ನನಗೆಲ್ಲ ರೆಕ್ವೆಸ್ಟ್ ಮಾಡ್ಕೊಂಡು ನನಗೆ ಕಳ್ಸಿಕೊಟ್ಟಣ. ಕಳ್ಸಿಕೊಟ್ಟಿದ್ಮೇಲೆ ನಾನೇನ್ ಮಾಡಿದೆ, ನೀನ್ ಯಾಕೆ ಹಿಂಗೆಲ್ಲ ಆಟ ಆಡ್ತಿದ್ಯಾವ, ನಿನಗೆ ಬೇಕಾದ್ರೆ ಅವ್ನ ಜೊತೆ ಹೋಗ್ಬಿಡು, ನನ್ಗೆ ಆಟ ಆಡ್ಬೇಡ, ನನ್ಗಿನ್ನೂ ಏನು ಆಗಿಲ್ಲ ಹೋಗಿಲ್ಲ, ನಾನಿನ್ನೂ ಚಿಕ್ಕವನು, ನೀನ್ ನೋಡ್ರಿ ಹಿಂಗೆ ಯಾಕೆ ಆಡ್ತೀನಿ ನನಗೆ ಅಂತಂದಿದ್ಕೆ, ಅದೆಲ್ಲ ಫೇಕು, ಅದು ಅವ್ರಿಬ್ರು ಗಂಟೆ ಅಂತ ಕುತ್ಕೊಂಡು ರೆಕಾರ್ಡ್ ಮಾಡಿರೋದು ನನ್ನ ಹಾಳು ಮಾಡಕ್ಕೆ, ಅದು ನಂದೆಲ್ಲ ರೆಕಾರ್ಡ್ಸು, ಹ್ಮ್ ಅವ್ರಿಬ್ರು ಗಂಟೆ ಅಂತ ಕುತ್ಕೊಂಡು ಆಟ ಆಡೋದು ಅಂತಾನೆ. ಬಟ್ ಅವ್ನು ನನಗೆ ಹೇಳ್ದಣ್ಣ, ಅವನು ಪ್ರತಿಯೊಂದು ಇವಳು ಬಾಡಿ ಮೇಲೆ ಯಾವ ತರ ಸ್ಕ್ರಾಚ್ ಇದೆ, ಏನ್ ಕಪ್ ಚುಕ್ಕಿದೆ, ಎಲ್ಲಿ ಕೆಂಪಿದೆ, ಎಲ್ಲಿ ಬೆಳಿದೆ, ಪ್ರತಿಯೊಂದು ನನಗೆ ಹೇಳ್ದಣ್ಣ. ನಾನು ಅವ್ನು ಹೇಳಿದೆಲ್ಲ ಇವಳ ಹತ್ರ ಚೆಕ್ ಮಾಡಿದೆ, ಅದು ಪ್ರತಿಯೊಂದು ಅವ್ನು ಹೇಳಿದೆಲ್ಲ ಇವಳ ಹತ್ರ ಇದೆ ಅಣ್ಣ ಬಾಡಿ ಮೇಲೆ. ಹ್ಮ್. ಇಲ್ಲ, ಇವಳು ಹೇಳ್ತಾಳೆ, ಮೇಲೆ ಎಲ್ಲಾ ಮಾರ್ಕು ಇದೆ, ಆಲ್ರೆಡಿ 2 ಮಕ್ಕಳಿದ್ದಾರೆ, ಅವ್ರ ಚಿಕ್ಕಮ್ಮನೇ ಹೇಳಿದ್ದಾರೆ, ಗಂಡ ಬಿಟ್ಟೋಗಿದ್ದಾನೆ, ಅಪ್ಪ ತೀರ್ಕೊಂಡಿದ್ದಾರೆ, ಇವಳು ಇದೇ ಕೆಲ್ಸ ಮಾಡೋದು ಅಂತ. ಮತ್ತೆ ಏನ್ ತೆರಿಯಕ್ ಅವಳ ಹತ್ರ ಹೋದೆ ನೀನು? ಅಣ್ಣ ಅವಳು ನನಗ್ ಬಿಡ್ಲಿಲ್ಲ ಅಣ್ಣ. ನೀನ್ ನನಗ್ ಮಾಡ್ಕೊಂಡಿಲ್ಲ ಅಂದ್ರೆ ನಿನ್ನನ್ ಬಿಡಲ್ಲ, ನಿನ್ ಮನೆ ಹತ್ರ ಬಂದು ನಿನ್ನನ್ ಬಿಡಲ್ಲ, ನಿನ್ಗೆ ಹಾಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅಣ್ಣ. ನನ್ಗೆ ಇವಳು ಒಪ್ಕೊಳ್ಳೋದೇ ಇಲ್ಲ, ಬರೀ ದೇವ್ರಾಣೆ ಹಂಗಾಣೆ ಹಿಂಗ್, ನಾನು ಎಷ್ಟು ಬ್ಲಾಕ್ ಮಾಡಿದ್ರು ಕೂಡ ಹೊಸ ನಂಬರಿಂದ ಫೋನ್ ಮಾಡ್ತಾಳೆ ಅಣ್ಣ. ಇಲ್ಲ ಇರ್ಲಿ, ಆಯ್ತು, ನೀನ್ ದುಬೈಲಿ ಇದ್ದಿದ್ದು ತಾನೆ, ಇವಳು ಇಂತ ಹೌದು ಅಣ್ಣ. ಗೊತ್ತಾಗಿದ ತಕ್ಷಣ ನೀನೇನ್ ಮಾಡ್ಬೇಕಿತ್ತು? ನೀನು ಸಿಮ್ ಕಾರ್ಡ್ ಅಂತ ತೆಗ್ದು ಬಿಸಾಕಿದ್ರೆ ಮುಗ್ದೋಗ್ಬಿಡೋದಲ್ಲ. ಅದು ಒಂದೇ ಅಣ್ಣ ನಾನು ತಪ್ಪು ಮಾಡಿದ್ದು, ಅದು ಒಂದೇ ತಪ್ಪು. ಇವತ್ತು ನನ್ನ ಕುಟುಂಬ, ನಾನು, ನಮ್ಮ ಅಕ್ಕ, ಅಣ್ಣ, ತಮ್ಮ ಎಲ್ರು ಕುಂತಿದ್ದೀವಿ. ಹ್ಮ್ ಏನಾಯ್ತು? ಅವ್ರು ಏನಾಗಿದೆ? ಹೇಳ್ತಾಳ, ನಿನ್ ಪಾಡಿಗೆ ನೀನು ಮುಚ್ಕೊಂಡಿರು, ನನಗ್ ಮಾಡ್ಬೇಡ ಅನ್ನೋದಕ್ಕೆ ನನಗ್ ನಿನ್ನೆ ನನಗೆ ಹ್ಮ್
ಹ್ಮ್. ಸುಳೆ ಮಗನೇ, ನಿಮ್ಮ ಅಪ್ಪಗ್ ನೀನು ಹುಟ್ಟಿದ್ರೆ ನೀನು ಬದುಕ್ಬೇಡ ಕಣೋ, ನಿನ್ ಬೀಜ ಹಿಸುಕೊಂಡ್ ಸಾಯೋ, ನೀನ್ ಬದುಕ್ಬೇಡ ಕಣೋ ಸುಳೆ ಮಗನೇ, ನಿಮ್ಮ ಅಪ್ಪಂಗ್ ಹುಟ್ಟಿದ್ರೆ ಅಂತ ಅಣ್ಣ. ಈಗ ಎಲ್ಲಿದ್ಯಪ್ಪ ನೀನ್? ನಾನು ದುಬೈನಲ್ಲಿ ಇದ್ದೀನಣ್ಣ. ದುಬೈಲಿ ಇದೆಯಾ ತಾನೆ? ಅಮ್ಮಾಗಿರು, ಅವಳದು ಫೋನ್ ನಂಬರು, ಅವಳದು ಫೋಟೋಸ್, ಅವಳು ಏನೇನ್ ಮಾಡಿದಾಳೆ, ಮಾತಾಡಿರೋದು ರೆಕಾರ್ಡಿಂಗ್ಸ್ ಎಲ್ಲ ಇದೆಯಾ? ರೆಕಾರ್ಡರ್ಸ್ ಇಲ್ಲ ಅಣ್ಣ. ನಾನು ಹೆದರ್ಕೊಂಡ್ಬಿಟ್ಟೆ, ಅವ್ಳು ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರೆ ಈಕೆ ನಾನು ವಾಟ್ಸಪ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟೆ. ಎಲ್ಲ ವಾಟ್ಸಪ್ ಅಲ್ಲಿ ಇತ್ತು. ಎಲ್ಲ ಗಂಡ್ಸ್ಗಳ ಗಾಂಡುಗಳ ಅಂತ ಗೊತ್ತಿಲ್ಲ. ಲವ್ ಈ ತರ ಎಲ್ಲ ಮಾಡ್ತಾ ಇರೋರ್ಗೆ ಪಾಠ ಕಲ್ಸ್ಬೇಕಂತಾನೆ ಹುಟ್ಟಿರೋದ್ ಕಣ ನಾನು ಇದ್ದೀನಿ. ಯಾಕೆ ತಲೆ ಕೆಡ್ಸ್ಕೊಬೇಡಿ ಆಯ್ತಾ? ಅಣ್ಣ ನನಗ್ ಗೊತ್ತಾಗಿಲ್ಲ ಅಣ್ಣ, ನನಗ್ ಗೊತ್ತಾಗಿಲ್ಲ ಅಣ್ಣ. ಹ್ಮ್. ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ರೆ ಅಲ್ಲಿ ನರ್ಸಿಂಗ್ ನೋಡಕ್ ಹೋಗಿದ್ದ, ನರ್ಸ್ ಹತ್ರ ಮಾತ್ರ ಕೂತ್ಕೊಳಕ್ ಹೋಗಿದ್ದ ಅಂತ ಅಣ್ಣ ನನಗೆ. ಅಣ್ಣ WPC ಆಗಿರೋದ್ ನಿಜಾನಾ? WPC ಆಗಿನಿ ಅಂತ ಯೂನಿಫಾರ್ಮ್ ಹಾಕೊಂಡಿದ್ ಕಳಿಸ್ತಾಳ ನನಗೆ ಫೋಟೋ ಕಳ್ಸಿದ್ದು. ಏನ್ ಕೆಲ್ಸ ಮಾಡೋದವಳು? WPC ಅಲ್ಲಿ ಅಂದ್ರೆ ಏನೇನಂತ ಕೇಳಿದ್ರೆ ವುಮೆನ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಅಣ್ಣ ನನಗೆ. ಹ್ಮ್. ಅವ್ರ ಅಣ್ಣನು ಪೊಲೀಸ್ ಅಂತೆ, ಅವ್ರ ತಮ್ಮನ್ನು IPS ಓದ್ತಿದ್ದಾನಂತೆ. ನಿನಗೆ ಎಲ್ಲಿದ್ರು ನಿನಗೆ ಹೆಂಗಿದ್ರು ನಿನಗೆ ಬಿಡಲ್ಲ ಕಣೋ, ನನ್ನ ಸಾವಿಗೆ ನೀನೇ ಕಾರಣ, ನಿನಗೆ ಬಿಡಲ್ಲ, ನೀನು ನನಗೆ ಕೋರ್ಟ್ ಲಾಯರು ಜಡ್ಜು ಏನೇನೋ ಎಲ್ಲೆಲ್ಲರೂ ಗೊತ್ತು, ನಿನಗೇನು ಬೇಕಾದ್ರೂ ಮಾಡಿಸ್ತೀನಿ, ನಿನ್ನ ನಡು ರೋಡಲ್ಲಿ ಕತ್ತರಿಸಿ ಹಾಕಿಸ್ತೀನಿ, ನಿನಗೆ ಐತಿ, ನನಗೆ ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ನಿಂದು ಇನ್ನೂ ಮಾರಿ ಹಬ್ಬ ಜಾಸ್ತಿ ಐತಿ ಅಂತ ಅಣ್ಣ ನನಗೆ. ನಿಮ್ನಗೂ ಬಿಡಲ್ಲ, ನಿಮ್ಮ ಅಪ್ಪ ಅಮ್ಮಗೂ ಬಿಡಲ್ಲ, ನಿನ್ನ ಅಕ್ಕಗೂ ಬಿಡಲ್ಲ ಅಂತಾಳೆ. ನಿಮ್ಮ ಅಕ್ಕನಿಗೆ ಸತ್ತೋದ್ಮೇಲೆ ನಿಮ್ಮ ಅಕ್ಕ ನನ್ನಂಗೆ ಸುಳ್ಳೆ ಕೆಲಸನೇ ಮಾಡೋದು ಅಂತ ಅಣ್ಣ ಅವಳು. ಸುಳ್ಳು ನಾನು ಕೇಳಿದೆ, ಗೊತ್ತಾರತ್ತಾ? ಅಂದ್ರೆ ನೀನ್ ಸುಳ್ಳೆ ಕೆಲಸ ಮಾಡ್ತಿದ್ಯಾ ಅಂತ ಕೇಳಿಕ್ಕೆ, ಇಲ್ಲ ಕೋಪ ಬಂದಿತ್ತು ಹಂಗಂದೆ ಅಂತ ಅಣ್ಣ. ನನಗೆ ಕೋಪ ಬಂದಿತ್ತು ಹಂಗಂದೆ. ಅವಳು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬೇಕಾದ್ರೆ ಮಾಡಿಸ್ತಾಳ ಅಂತ ಅಣ್ಣ. ಅವಳಿಗೆ ನಾನು ಏನಾರ ಮಾಡಿಸ್ತೀನಿ ಅಂದ್ರೆ ನಾನು ಸತ್ತೋಗ್ತೀನಿ ಅಂತ ಅಣ್ಣ. ಅವಳ ನಂಬರ್ ಹೇಳಲೋ. ಹೋಯ್ತು ಇಂಥ ಸುಳ್ಳು. ಭಯ ಪಡ್ಬೇಡ, ಇದೆಲ್ಲ ಬ್ಲಾಕ್ ಮೇಲು. ಓಕೆ, ಇಂಥಗಳೆಲ್ಲ ಸಾಕಲ್ಲ, ಆಯಿಸ್ತಾರೆ. 77 ಹ್ಮ್ 60 83 ಹ್ಮ್. ಅವಳು ಇನ್ಸ್ಟಾಗ್ರಾಮ್ ಇದೆಯಾ? ಇನ್ಸ್ಟಾಗ್ರಾಮು ಇದೆ ಅಣ್ಣ, ಇನ್ಸ್ಟಾಗ್ರಾಮು ಇದೆ. ಅವಳ ಇನ್ಸ್ಟಾಗ್ರಾಮ್ ID ವಾಟ್ಸಪ್ ಮಾಡು. ಅವಳದು ಫೋಟೋ, ಇಬ್ರು ಜೊತೆಲಿರೋ ಫೋಟೋಸ್ ಇದೆಯಾ? ಅವಳ ಹತ್ರ ಇದೆ ಅಣ್ಣ, ನನ್ನ ಹತ್ರ ಇಲ್ಲ. ಸೂಪರ್ ಕಣ ನೀನು, ಗಂಡಸ್ತನ ಮೆಚ್ಕೋಬೇಕು ನಿಂದು. ಏನ್ ಮಾಡ್ಲಣ್ಣ, ಹಂಗೂ ನನ್ನ ಹತ್ರ ಮಲ್ಕೊಳಕಿನ ಮುಂಚೆ ನನ್ ಹೇಳ್ತೇಣ, ಬೇಡಪ್ಪ ಒಂದ್ ಆಗುತ್ತೆ, ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನನಗ್ ಬಿಡಲ್ಲ ನೀನು, ಬೇಡ ಅಂದಿದ್ದಕ್ಕೆ ಹಂಗೇನಾರ ಆಗಿದ್ರೆ ಏನ್ ಮಾಡ್ಬೇಕಂತ ನನಗ್ ಗೊತ್ತು, ಏನಾಗಲ್ಲಪ್ಪ ಮಲ್ಕೋಣ ಅಂತ ನನಗೆ ತಲೆಗೆ ಕೈ ಸರಿ ನನ್ ಮೂಡ್ ಹಾಳು ಮಾಡಿ ಕರ್ಕೊಂಡ್ ಹೋಗ್ಬಿಟ್ಲಣ್ಣ. ಈಗ ಏನ್ ಹೇಳ್ತಾಳೆ ಫೈನಲಿ ಏನ್ ಹೇಳ್ತಾ ಅಂದ್ರೆ, ನನಗ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ 3 ಕೋಟಿ ದುಡ್ಡು ಕೊಡ್ಬೇಕು, ನನ್ ಪಡಿ ನಾನು ನಿನ್ ಪಡಿ ನೀನು ಅಂತ ಅಣ್ಣ. ಎಷ್ಟು ಕೋಟಿ ಅಂತೆ? 3 ಕೋಟಿ ಕೊಡ್ಬೇಕಂತ ಅಣ್ಣ. ಏನು ಮಾಡ್ಬೇಡ, ತಲೆ ಕೆಡ್ಸ್ಕೋಬೇಡ, ಕೊಡೋಣ. ಅದ್ಗ ನಮ್ಮೂರಲ್ಲಿ ಕೋತಿಗಳಿದಾವೆ, 3 ಕೋತಿ ತಗೊಬಂದ್ ಬಿಡೋಣ ಅವಳ ಮನೆಗೆ, ಸಾಕೊಳ್ಳಿ. ಬಂದ್ ನಮ್ ಕಿತ್ಕೊಳ್ಳಿ. ಬಾ, ನೀನ್ ತಲೆ ಕೆಡ್ಸ್ಕೋಬೇಡ, ಆರಾಮಾಗಿರು. ಈಗ ಎಲ್ಲಿರೋದ್ ನೀನು? ಈಗ ದುಬೈಲೇ ಇದೀಯಾ? ದುಬೈನಲ್ಲಿ ಇದೀನಣ್ಣ. ಅಳಬೇಡ ಕಣ, ಏನೋ ಆಗಿದೆ ನಿನ್ಗೆ ಇವಾಗ. ನಾನ್ ತಪ್ಪು ಮಾಡಿದೀನಲ್ಲ, ಅವ್ಳ ಮೈ ಮುಟ್ಟಿ ತಪ್ಪು ಮಾಡಿನಣ್ಣ. ಅವ್ಳು ಏನು ಶಿಕ್ಷೆ ಕೊಟ್ರು ನನಗ್ ಕೊಟ್ರು ನಾನು ಅನುಭವಿಸಿಲ್ಲ. ಬಟ್ ನನ್ನ ತಂದೆ ತಾಯಿಗೂ ಜೈಲಿಗೆ ಹಾಕಿಸ್ತೀನಿ, ನಿಮ್ಮ ಅಕ್ಕಂಗೂ ಜೈಲಿಗೆ ಹಾಕಿಸ್ತೀನಿ, ಸುಳ್ಳೆಗೆ ಹಂಗೆ ಹಿಂಗೆ ಅಂತ. ಅವಳು ಏನ್ ನಾನು ನೋಡ್ತೀನಿ, ಎಲ್ಲಾ ರೆಕಾರ್ಡ್ ತೆಗಿಸ್ತೀನಿ. ಯಾಕೆ? ನಾನು ಇದೀನಿ, ನೀನ್ ಏನ್ ಕಳ್ತಾ ಇದೀಯ ಹೇಳು? ಕೊಡೋಣ 3 ಕೋಟಿ ಕೊಡ್ತೀನಿ, ನಾನೇ ಕೊಡ್ತೀನಿ, ತಲೆ ಕೆಡ್ಸ್ಕೋಬೇಡ. ಮಧ್ಯದಲ್ಲಿ ಅಂತಿದ್ದಣ್ಣ, ನನ್ನ ಹತ್ರ 1 ಲಕ್ಷ ಅಮೌಂಟ್ ತಗೊಂಡಿದ್ದು ಯಾರಿಗೂ ಹೇಳಿಲ್ಲ. ನಾನು ಅವ್ರ ಅಮ್ಮಗ್ ಕೇಳ್ದೆ,
ನಿನ್ ಮಗಳು ಇಷ್ಟೆಲ್ಲ ಹೇಳ್ತಿದ್ಯಲ್ಲಮ್ಮ, ನಿನ್ ಮಗಳ ಹತ್ರ ನಿನ್ ಮಗಳು 1 ಲಕ್ಷ ಅಮೌಂಟ್ ತಗೊಂಡಿದ್ದಾಳ ನನ್ನ ಹತ್ರ, ನಿನಗ್ ಹೇಳಿದಾಳ ಅಂತ ಕೇಳಿಕೆ ಆತ ನನ್ನ ಹತ್ರ ಹೇಳಿಲ್ಲಪ್ಪ ಅಂತ ಹೇಳಲು. ಇವ್ಳು ನೋಡಿದ್ರೆ ಇಲ್ಲ ನಮ್ಮ ಅಮ್ಮಗೂ ಹೇಳಿದೀನಿ, ಎಲ್ಲರಿಗೂ ಗೊತ್ತು ಅಂತ ಹೇಳಿದ್ಲು. ಅವ್ರ ಅಮ್ಮ ಕೇಳಿದ್ರೆ ಹೇಳಿಲ್ಲಪ್ಪ ಅಂದ್ರು. ಹ್ಮ್ ಮತ್ತೇನಂದ್ಲು, ನನ್ನ ಹತ್ರ ಮಲ್ಕೊಂಡಿದ್ಕು ಹ್ಮ್ 1 ಲಕ್ಷ ಅಮೌಂಟಿಗೂ ಸರಿ ಆಯ್ತು, ನನಗೂ ನೀವು ಯಾವ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಲಣ್ಣ. ಹ್ಮ್ ಸರಿ ಆಯ್ತು ಅಂತ ಹೇಳಿ ನಾನೆಲ್ಲ ಬ್ಲಾಕ್ ಲಿಸ್ಟ್ ಹಾಕಿ ಬಿಟ್ಟಿದ್ದೆ ಅಣ್ಣ. ನಮ್ಮ ಅಪ್ಪ ಅಮ್ಮ ಮತ್ತೆ ಫೋನ್ ಮಾಡಿ, ನಿಮ್ ಮಗನಿಗೆ ನಾನ್ ಮದ್ವೆ ಮಾಡ್ಕೋಬೇಕು, ನಿಮ್ ಮಗನ್ ಬಿಟ್ಟು ನನಗೆ ಇರಕ್ಕಾಗಲ್ಲ, ನನ್ನಿಂದ ತಪ್ಪಾಗಿದೆ, ನಿಮ್ ಮಗನಿಗೆ ಹಿಂಗ್ ಅಂದಿದೀನಿ, ನಿಮ್ ಮಗ ನನಗ್ ಬೇಕು ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಹತ್ರ ಅತ್ತಿ ನಮ್ಮ ಅಪ್ಪ ಅಮ್ಮ ಕಡೆ ನನಗ್ ಫೋನ್ ಮಾಡಿದ್ಲಣ್ಣ. ಹ್ಮ್ ನಾನು ಏನ್ ಮಾಡ್ದೆ, ನಮ್ಮ ಅಪ್ಪ ಅಮ್ಮನ್ ಮಾತ್ ಕೇಳ್ಬೇಕಲ್ಲ, ಈಗ ನಮ್ಮ ಅಪ್ಪ ಅಮ್ಮದ್ ಮೀರ್ಬಾರ್ದು, ಅವ್ರ ಹೊಟ್ಟೆ ಹುಟ್ಟೋರ್ ಮಾತ್ ಕೇಳ್ಬೇಕಂತ ಹೇಳಿ ನಾನು ಸರಿ ಆಯ್ತು ಮಾಡ್ತೀನಿ ಅಂತ ಹೇಳ್ದೆ. ನಿಮ್ಮ ಅಪ್ಪ ನಂಬರ್ ಹೇಳ. 76 ಏನ್ ಹೆಸರು? ಅವ್ರಿಗೆ ಬೆಂಗಳೂರು ಭಾಷೆ ಬರಂಗಿಲ್ಲ ಅಣ್ಣ, ನಿನ್ ಯಾವ ಭಾಷೆ? ಅರ್ಥ ಆಗಲ್ಲ ಬೇಗ. ಯಾವ ಭಾಷೆ? ನಾವು ಹಳ್ಳಿ ಜನ ಅಣ್ಣ, ಕನ್ನಡನೇ, ಬಟ್ ನಮ್ದು ಸ್ವಲ್ಪ ಅವ್ರಿಗೆ ಅರ್ಥ ಆಗಲ್ಲ ನೀವು ಆಡಿರೋ ಮಾತು ಜಲ್ದಿ. ನಾನ್ ಅದೇ ತರ ಮಾತಾಡೋರ್ ಕೈಲಿ ಮಾತಾಡ್ಸ್ತೀನಿ. ನಿಮ್ಮ ಅಪ್ಪನ್ಗೆ ಹೇಳು, ಒಬ್ಬ ಬಂದಿದ್ದಾನೆ ವಿ2 ಸೂರ್ಯ ಅಂತ ಹೇಳಿ, ನಿಮ್ ಮನೆ ಮಗನಾಗಿ ಬಂದಿದ್ದಾನೆ, ಹುಟ್ಟು ಬಂದಿದ್ದಾನೆ ಆಯ್ತಾ, ನಮ್ಮಂತವ್ರಿಗೆ ಕಾಪಾಡಕಂತಾನೆ ಬಂದಿದ್ದಾನೆ. ಅಣ್ಣ ಫೋನ್ ಮಾಡ್ತಾರೆ, ಧೈರ್ಯವಾಗಿರಿ, ಆ ಇಂದ ಯಾವ್ದು ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳು. ಓಕೆ, ಹ್ಞೂ ಅಣ್ಣ, ನನ್ಗೆ ಈಗ ಅವಳದು ಫೋಟೋ ಹ್ಞೂ ಅಣ್ಣ. ಅವ್ರ ಇನ್ಸ್ಟಾಗ್ರಾಮ್ ಐಡಿ ಕೊಡ್ತೀನಿ ಅಣ್ಣ ನಾನು. ಇನ್ಸ್ಟಾಗ್ರಾಮ್ ಐಡಿ ಕೊಡು, ಅವಳ ಹ್ಞೂ ಅಣ್ಣ, ಕೊಡು. ಈಗ 3 ಕೋಟಿ ಬೇಕಂತ? ಹ್ಞೂ ಅಣ್ಣ, ನನ್ ಮದ್ವೆ ಮಾಡ್ಕೋಬೇಕು, ಇಲ್ಲ ನೀನ್ 3 ಕೋಟಿ ದುಡ್ಡು ಕೊಡ್ಬೇಕು, ನನ್ನ ಪಾಡ್ನನಿಗೆ ನಿನ್ ಪಾಡ್ಯನಿಗೆ ಲವ್, ಅಂತ ಅಣ್ಣ. ಅಯ್ಯ ಲವ್, ಇಂಥವ್ರನ್ನೆಲ್ಲ ಎಷ್ಟು ಜನ ನೋಡ್ಕೊಂಡ್ ಬಂದಿಲ್ಲ ನಾನು. ಇವಳಿಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ನಿಮ್ ವಿಡಿಯೋ ನೋಡ್ತಿರ್ತೀನಿ ಅಣ್ಣ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ನೋಡ್ಬೇಕಾದ್ರೆ, ಫೇಸ್ಬುಕ್ ಅಲ್ಲಿ ಯಾವ ಸುಳ್ಳು ಜೊತೆ ಬಿದ್ದಿದ್ಯೋ, ಫೇಸ್ಬುಕ್ ಅಲ್ಲಿ ಯಾರ ಅಂಡಿ ಜೊತೆ ಬಿದ್ದಿದ್ಯೋ, ಹ್ಮ್ ಇನ್ನೊಬ್ಬ ಹೋಗಿದ್ಯೇನೋ ಹ್ಮ್ ಅಂತ ಅಣ್ಣ. ಹ್ಮ್ ಇಲ್ಲ ಇರು, ನಿಮಗೂ ಹೆಂಗೆ ಹೆಣ್ಮಕ್ಳು ರಕ್ಷಣಾ ಅಂತ ವೇದಿಕೆ ಅಂತಿದೆ, ನಮಗೂ ಒಬ್ರು ಇದಾರೆ ದೇವ್ರ ತರ, ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ ಅಂದ್ರೆ ಹ್ಮ್ ಅವನೇನ್ ಮಾಡ್ತಾನೆ, ನೀನೇನ್ ಮಾಡ್ತೀಯಾ, ನಾನು ಅವ್ರ ಹತ್ರಕ್ಕೆ ಹೋಗ್ತೀನಿ, ಕೊಡು ಮಾತಾಡ್ತೀನಿ, ಹಾಗ್ ಮಾಡ್ತೀನಿ ಏನ್ ಮಾಡ್ತೀನಿ, ನಿಂದೆಲ್ಲ ರೆಕಾರ್ಡ್ಸ್ ಇದೆ, ನಿಂದ ಹಂಗಿದೆ ಹಿಂಗಿದೆ ಅಂತ ಅಣ್ಣ. ನನ್ನ ಹತ್ರ ಬರಕ್ ಹೇಳು, ಕೊಡ್ತೀನಿ ಅವಳಿಗೆ. ಏನ್ ಕೊಡ್ಬೇಕು ಅದು ನಾನ್ ಹೇಳ್ತೀನಿ, ನಾನು ಏನ್ ಮಾಡಿದ್ರು ಅಣ್ಣ ಪ್ರತಿಯೊಂದು, ಮೊನ್ನೆ ನನ್ ಕಣ್ಣಾಗ ಕೆಲಸ ಮಾಡ್ಬೇಕಾದ್ರೆ ಐಲ್ ಸಿಡಿತಣ, ಆ ಐಲ್ ಕಣ್ಣಾಗ ಹಾಕೊಳಕ ಬೇರೆ ರೂಮ್ ನನ್ನ ಫ್ರೆಂಡ್ ಹತ್ರ ಹೋಗಿ ಸ್ವಲ್ಪ ಐಲ್ ಹಾಕಂತೆ ಅವ್ನ ಬೆಡ್ ಮೇಲೆ ಮಲ್ಕೊಂಡಿದ್ದೆ, ನೀನ್ ಐಲ್ ಹಾಕೊಂಡು ಫೋಟೋ ಯಾಕೆ ತೋರ್ಸಿಲ್ಲ, ನನಗೆ ಯಾಕೆ ನೀನು ವಿಡಿಯೋ ಮಾಡಿ ಕಳ್ಸಿಲ್ಲ ಹಾಕೊಂಡಿರೋದು, ನೀನ್ ನನಗೆ ಸುಳ್ಳು ಹೇಳ್ತಿದ್ಯಾ, ನೀನ್ ಯಾವ್ದಾದ್ರು ಅಂಡಿ ಹತ್ರಕ್ಕೆ ಹೋಗಿದ್ದೇನೋ ಅದಕ್ಕೆ ನನಗೆ ಕಳ್ಸಿಲ್ಲ ಅಂತ ಅಣ್ಣ. ನನಗೆ 25 ವರ್ಷ ಮುಗಿದು 26 ವರ್ಷ ನನಗಿದೆ ಅಣ್ಣ, ಯಾವ ಹೆಣ್ಣಿನ ಮೈ ನನ್ ಮುಟ್ಟಿಲ್ಲ, ಯಾವ ಹೆಣ್ಣಿಗೆ ನಾನು ನೋಡಿಲ್ಲ, ಫಸ್ಟ್ ಟೈಮ್ ಇವಳಿಗೆ ಮುಟ್ಟಿ ತಪ್ಪು ಮಾಡ್ಬಿಟ್ಟಿದೀನಿ. ಬಿಡು, ತಲೆ ಕೆಡ್ಸ್ಕೊಬೇಡ ಆಯ್ತು. ಅವಳಿಗೆ ಎಷ್ಟು ವಯಸ್ಸು? ಬೇಡ ಅಂದ್ರು ಅವಳಿಗೆ ಅಣ್ಣ ಆಧಾರ್ ಕಾರ್ಡ್ ಅಲ್ಲಿ ನೋಡಿದ್ರೆ 33 ಏನಿದೆ. ಮಕ್ಕಳು, ಅವ್ರ ಮಕ್ಕಳಿಗೆ ನೋಡಿದ್ಯಾ ನೀನು? ನನ್ಗೆ ಅವ್ರ ಮನೆ ಕರ್ಸಿದ್ರಣ್ಣ, ನಮ್ಮ ಅಪ್ಪ ಅಮ್ಮ ಹೇಳಿದ್ರು, ಅವ್ರು ಬಾ ಅಂತ ಫೋನ್ ಮಾಡ್ತಿದ್ದಣ್ಣ, ನಾನು ಒಲ್ಲೆ ಅಂದ್ರು ಕೂಡ ತುಂಬಾ ಅತ್ತಿ ಫೋನ್ ಮಾಡ್ತಿದ್ಲು. ನಮ್ಮಪ್ಪ ಏನ್ ಮಾಡಿದ್ರು, ನಮ್ಮ ಅಪ್ಪ ಅಮ್ಮ, ಅವ್ಳು ಯಾಕೋ ತುಂಬಾ ಅಳ್ತಿಳಪ್ಪ, ಹೋಗಿ ಬಾ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಮಾತಾಡ್ಕೊಂಡು ಹಿಂದಕ್ಕೆ ಬಾ, ನಿನ್ ಮನೆಗೆಲ್ಲ ಹೋಗ್ಬೇಡ ಅಂತ ಹೇಳಿದ್ರು. ನಾನು ಸರಿ ಅಮ್ಮ ಆಯ್ತು ಅಂತ ಹೇಳಿ ಹೋಗಿದ್ದೆ ಅಣ್ಣ. ಜಾಲಹಳ್ಳಿ ಕ್ರಾಸಿಗೆ ಹೋಗಿ ಇಳ್ಕೊಂಡೆ, ಅವಳು ಆ ಕಡೆಯಿಂದ ಬಂದು ನಮ್ಮ ಅಪ್ಪ ಅಮ್ಮ ಹೇಳಿದಾರಪ್ಪ, ನನ್ನ ಮನೆಗೆ ಹೋಗ್ಬೇಡ ಅಂತ ಹೇಳಿದಾರೆ, ನನ್ನ ಮನೆಗೆಲ್ಲ ಬರಂಗಿಲ್ಲ, ನಾನು ಹೋಗ್ತೀನಿ ಊರಿಗೆ, ನಾಳೆ ದುಬೈಗೆ ಹೋಗೋದಿದೆ ಅಂತ ಹೇಳಿ. ಯಾವಾಗ ಅಂದ್ರೆ ಜನವರಿ 14ನೇ ತಾರೀಕಿಗೆ ಅಣ್ಣ, ಬಿಫೋರ್ 2025 ಜನವರಿ 14ನೇ ತಾರೀಕಿಗೆ. ನಾನೇನ್ ಮಾಡಿದೆ, ನಾನು ಬರಕ್ ಆಗಲ್ಲ ಅಂತ ಹೇಳಿದ್ರು, ಇಲ್ಲಿ ಗಂಟ ಬಂದು ವಾಪಸ್ ಹೆಂಗ್ ಹೋಗ್ತೀನಿ ನೀನು, ನಡಿ ಮನೆಗೆ ಅಂತ ಹೇಳಿ ನನಗೆ ಕೆನ್ನೆ ಸಿಕ್ಕಿ, ನನ್ ಕೆನ್ನೆಗೆ ಹೊಡೆದು, ನನ್ ಕೊಲ್ಪಟ್ಟಿ ಹಿಡ್ಕೊಂಡು ಬಸ್ಸಲ್ಲಿ ಕುದಿಸ್ಕೊಂಡು ಮನೆ ಕರ್ಕೊಂಡು ಹೋಗ್ಬಿಟ್ಲಣ್ಣ. ಮನೆ ಕರ್ಕೊಂಡು ಹೋಗ್ಬಿಟ್ಟು ಈಗ ಬಸ್ ಸ್ಟ್ಯಾಂಡ್ ನಾನು ಅವಳಿಗೆ ಹೊಡೆದ್ರೆ ಈಗ ನನ್ ಮೇಲೆ ಆಗುತ್ತಲ್ಲಣ್ಣ, ನಾನೇನ್ ಮಾಡ್ಲಿ ಪಬ್ಲಿಕ್ ಅಲ್ಲಿ. ಅಯ್ಯಲ್ಲ, ನಿನ್ನ ಮೇಲ್ ಕೈ ಇಟ್ಟಿದ್ಮೇಲೆ ನೀನ್ ಯಾಕೋ ಕೈ ಇಡಬಾರ್ದು? ಅದೆಲ್ಲ ಇಲ್ಲ ಅಂದ್ಮೇಲೆ. ಮನೆಗೆ ಹೋದ್ಮೇಲೆ ನಾನು ಬ್ರಷ್ ಮಾಡ್ಬೇಕು, ನನಗೆ ಸುಸು ಬಂದಿದೆ ಅಂತ ವಾಶ್ರೂಮ್ ಹೋಗಿದ್ದು, ನಾನು ಹಿಂದೆನೆ ಬಂದ್ಬಿಟ್ಲಣ್ಣ. ನಾನು ಸುಸು ಮಾಡ್ತೀನಿ ನಡಿ ಆಚೆಗೆ ಅಂದ್ರೆ ಹೋಗಿಲ್ಲ. ನನಗೆ ಅಲ್ಲಿ ಬಂದು ನನ್ನ ಮೈದ್ ಸೌರಿ ನನ್ಗೆ ಮೂಡಿ ಹಬ್ಸಿ ಬೆಡ್ರೂಮಿಗೆ ಕರ್ಕೊಂಡು ಹೋಗಿ, ಬೇಡ ಅಂದ್ರು, ಬೇಡ ಕಣೆ, ಏನಾರ ಒಂದಾಗುತ್ತೆ, ಒಂದಾಗುತ್ತೆ, ಬೇಡ, ನನ್ನ ಉಮರಲ್ಲಿ ಏನಾರ ಆಗುತ್ತೆ, ಹೆಚ್ಚು ಕಮ್ಮಿ ಅಂದ್ರೆ ಏನೂ ಆಗಲ್ಲ, ಹಂಗೇನಾರು ಆಗಿದ್ರೆ ಏನ್ ಮಾಡ್ಬೇಕಂತ ನನಗೆ ಗೊತ್ತು, ಬಾ ಅಂತ ಅಣ್ಣ ಕರ್ಸ್ಕೊಂಡ್ ಬಿಟ್ಲಣ್ಣ. ಮಲಗಿಸ್ಕೊಂಡು ನಾನು ಮತ್ತೆ ಬಂದೆ. ಅವ್ರ ಮನೇಲಿ 2 ಮಕ್ಕಳಿದ್ವು ಅಣ್ಣ, ಹುಡುಗ, 2 ಹುಡುಗರೆ.
ಆ ಹುಡುಗರು ನನ್ನ ಎದುರಿಗೆ ಅಮ್ಮ ಅಂತ ಕರೆದು ಅವಳಿಗೆ. ನಾನ್ ಅಂದೆ, ಯಾಕೆ ಅವ್ರ ಅಮ್ಮ ಅಂತ ಕರಿತಾವಲ್ಲ ಯಾಕೆ ಅಂತ ಕೇಳಿದಕ್ಕೆ, ಇಲ್ಲ ಅವ್ರ ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ, ಅದಕ್ಕೆ ಅವ್ರ ಅಮ್ಮಂಗೆ ಅಮ್ಮ ಅಮ್ಮ ಅಂತ ಕರೆದಿ ಅವ್ರಿಗೆ ಅಭ್ಯಾಸ ಆಗೈತೆ, ಅದಕ್ಕೂ ನನಗೂ ಅಮ್ಮ ಅಂತಾನೆ ಕರೀತಾರೆ ಅಂತ ಹೇಳ್ಬಿಟ್ಟು. ಹ್ಮ್ ಆಮೇಲೆ ನಾನ್ ಈ ಕಡೆ ಬಂದೆ ಅಣ್ಣ, ಊರಿಗೆ ಬಂದೆ. ಊರಿಗೆ ಬಂದ್ಮೇಲೆ ನಮ್ಮ ಹತ್ರ ಏನಪ್ಪಾ ಅಂದ್ರೆ ಒಂದ್ ಫಂಕ್ಷನ್ ಇತ್ತು. ಆ ಫಂಕ್ಷನ್ಗೆ ನನ್ನ ಹೇಳಿಲ್ಲ, ಬಾ ಅಂತಾನು ಹೇಳಿಲ್ಲ, ಏನು ಹೇಳಿಲ್ಲ, ಏನು ಮಾಡಿಲ್ಲ. ನಾನು ಬರ್ತೀನಿ ಹಲೋ ಅಲ್ಲಿ ನಮ್ಮ ಮನೆಗೆ ಬೇಡ ಬರ್ಬೇಡ, ಹಂಗೆಲ್ಲ ಸರಿ ಅನ್ಸಲ್ಲ, ಮದ್ವೆಗಿನ ಮುಂಚೆ ಹಂಗೆಲ್ಲ ಬಂದ್ರೆ ಸರಿ ಅನ್ಸಲ್ಲ, ಹಿಂಗೆಲ್ಲ ನನ್ನ ಕ್ಲಾಸ್ ಕೊಡ್ಬೇಡ ಅಂದಿದ್ಕೆ, ಇಲ್ಲ ನಾನು ಬರ್ತೀನಿ, ನೀನ್ ಬೇಡ ನಾನು ಸತ್ತೋಗ್ತೀನಿ ಅಂತಂದ್ಲ ಅಣ್ಣ. ನೀನ್ ಇಷ್ಟೊಂದು ಕಂಡೀಷನ್ ಮಾಡ್ತಿದ್ದಿಲ್ಲ ಬಾ ಅಂತಂದೆ. ಅವತ್ತು ನಮ್ಮ ಅಕ್ಕ ಮನೆ ಫಂಕ್ಷನ್ ಇತ್ತು. ನನಗೆ ಕೆಲಸ ಮಾಡಿ ಮಾಡಿ ತುಂಬಾ ಟೈರ್ಡ್ ಆಗ್ಬಿಡ್ತು ಅಣ್ಣ. ಟೈರ್ಡ್ ಆಗಿದ್ಮೇಲೆ ನಾನು ಹೋಗಿ ಮಲ್ಕೊಂಡಿದ್ದೆ. ಇವಳು ಸುಮ್ಮನೆ ಇರ್ಬೇಕಿಲ್ಲ ಅಣ್ಣ, ಬಂದವಳು ಮತ್ತೆ ನನಗೆ ಫೋನ್ ಮಾಡಿ 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 ಮೇಲ್ ಬಾ ಅಂತ ಮೋಡ್ ಮನೆ ಮೇಲೆ ಕರೆಸ್ಲಣ್ಣ. ನಾನು ಸುಮ್ಮನೆ ಕುತ್ಕೊಂಡು ಮಾತಾಡೋಣ ಬಾ ಅಂತ ಕರ್ಸಿ ಸುಮ್ಮನೆ ನಾನು ಕುತ್ಕೊಂಡ್ರೆ ನನಗೆ ಕೆನ್ನೆ ಸೌರಿ, ನನಗೆ ತಲೆ ಮೇಲೆ ಕೈ ಆಡಿಸಿ, ನನ್ನ ಮೈ ಸೌರಿ, ನನಗೂ ಅಲ್ಲಿ ಮಾಡಿ ಅಂತ ಹೇಳ್ದಣ್ಣ. ಬೇಡ ಬೇಡ ಅಂದ್ರು. ಒಟ್ಟು ನಾನು ಕೇಳಕ್ ಹೋದ್ರ ಹಂಗೆ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ನನಗೆ ಗೊತ್ತು ಏನ್ ಮಾಡ್ಬೇಕಂತ. ಹಂಗೆ ಏನಾರ ಆಗಿದ್ರೆ ಏನ್ ಬೇಕಂತ ನನಗೆ ಗೊತ್ತು, ನೀನ್ ಟೆನ್ಷನ್ ತಗೋಬೇಡ ಮಾಡು ಅಣ್ಣ. ಅಲ್ಲಿ ನನ್ನ ಹತ್ರ ಮಲ್ಕೊಂಡ್ಬಿಟ್ಲು. ಆಮೇಲೆ ನಾನು ಇಲ್ಲಿ ದುಬೈಗೆ ಬಂದೆ. ದುಬೈಗೆ ಬಂದ್ಮೇಲೆ ನನಗೆ ಹೊಟ್ಟೆ ನೋವಾಗ್ತಿದೆ, ನಿನಗೆ ಬಿಡಲ್ಲ ನಾನು, ನೀನು ಬಂದ್ಬಿಡು, ನನಗೆ ಹೊಟ್ಟೆ ನೋವಾಗ್ತಿದೆ, ನಾನು ನಿನಗೆ ಬಿಡಲ್ಲ, ನನಗೆ ಹಂಗಾಗಿದೆ ಹಿಂಗಾಗಿದೆ ಅಂತ ಅಂದಣ್ಣ. ಈಗ ಬರಕ್ಕೆ ನನ್ನ ಹತ್ರ ಏನು ದುಡ್ಡಿಲ್ಲ. ಬರ್ಬೇಕಾದ್ರೆ ಸುಮಾರು 60,000-70,000 ರೂಪಾಯಿ ಖರ್ಚು ಮಾಡಿದ್ದೀನಿ. ಈ ಏಜೆನ್ಸಿ ಕೊಟ್ಟಿದ್ದೀನಪ್ಪ, ಅವೆಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಅಷ್ಟರ ಜಮಾ ಮಾಡ್ಕೊಂಡು ಬರ್ತೀನಿ, ನಾನು ಸಾಲ ಮಾಡ್ಕೊಂಡು ಬಂದಿನಿ ಅಂದಕ್ಕೆ, ಇಲ್ಲ ನೀನು ಬಾ ಅನ್ಲಣ್ಣ. ನಮ್ಮ ಅಕ್ಕಂಗೆ ಫೋನ್ ಮಾಡಿದ್ದಾಳೆ, ನಿಮ್ಮ ತಮ್ಮ ಹಿಂಗೆ ಮಾಡಿದ್ದಾನೆ, ಇವಾಗ ನಾನು ಏನು ಮಾಡಬೇಕು ಹಂಗೆ ಹಿಂಗೆ ಅಂತ. ನಮ್ಮ ಅಕ್ಕ ಏನು ಹೇಳಿದ್ರು, ಈಗ ಅವನಂತೂ ಇಲ್ಲಿಲ್ಲಮ್ಮ, ಈಗ ಏನು ಮಾಡಬೇಕು, ನಿನಗೂ ತಿಳಿದಿಲ್ವಾ, ನೀನಂತೂ ಎಜುಕೇಷನ್ ಪರ್ಸನು, ನೀನು ಎಲ್ಲೆಲ್ಲಿ ಬಿ ಓದಿದ್ದೀನಿ ಅಂತ ಹೇಳ್ತೀಯಾ, ಬಟ್ ನಿನಗೆ ಗೊತ್ತಿಲ್ವಾ, ನೀನು ಯಾಕೆ ಇಂಥ ಕೆಲಸ ಮಾಡಿದೆ, ಅವಲ್ಲಿ ಅದಕ್ಕೆ ಏನಾರು ತಗೊಂಡು ಪಪ್ಪ ಗಿಪ್ಪ ತಿಂದು ಸಾವು ಮಾಡ್ಕೊ ಅಂತ ಹೇಳಿದ್ರಂತ ಅಣ್ಣ ನಮ್ಮ ಅಕ್ಕ. ಅದಕ್ಕೆ ಅದೇನು ಆಗಿಲ್ವಂತ, ಅವ್ರು ಚಿಕ್ಕಮ್ಮ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ಲಂತ. ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ರಿಕಮೆಂಡ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ತೆಗೆಸ್ಕೊಂಡ್ ಬಂದ್ರಂತ. ಇವಾಗ ಇವಳು ಹೇಳ್ತಾಳೆ, ನಿನ್ನಿಂದನೇ ಹಿಂಗಾಗಿದ್ದು, ನೀನೇ ನನಗೆ ಮಾಡಿದ್ದು, ನಾನು ಒಲ್ಲೆ ಅಂದ್ರೆ ನೀನೇ ನನಗೆ ಕರೆದಿದ್ದು, ನೀನೇ ಎಲ್ಲ ಮಾಡಿದ್ದು, ಎಲ್ಲಾನು ತಪ್ಪು ನನ್ನ ಮೇಲೆ ಒದಿಸ್ತಾಳಣ್ಣ. ಅವ್ರ ಅಮ್ಮ ಹೇಳ್ತಾಳೆ, ನನ್ನ ಮಗಳಿಗೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನೀನೇ ಜವಾಬ್ದಾರಿ, ನಿನಗೆ ಬಿಡಲ್ಲ ನಾನು, ನಿನ್ನೆಲ್ಲ ಮುಚ್ಕೊಂಡ್ರು ನಿನಗೆ ಬಿಡಲ್ಲ ನಾನು, ನಿನಗೆ ಏನ್ ಮಾಡಿಸ್ಬೇಕು ಅದನ್ನ ಮಾಡಿಸ್ತೀವಿ. ಅವ್ರ ಅಮ್ಮ ಅಂತ ಅಣ್ಣ. ಅವ್ರ ಅಮ್ಮನ ಕೈಯಿಂದ ಮೆಸೇಜ್ ಹಾಕಿಸ್ತಾಳೆ ಇವಳು ನನಗೆ. ಆಯ್ತು. ಇವಳಿಗೆ ಇವಾಗ ಆಕ್ಸಿಡೆಂಟ್ ಆಗಿದೆ ಅಣ್ಣ, ಇವಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಆ ಆಕ್ಸಿಡೆಂಟ್ ಆಗೋ ಕಾರಣ ನಾನೇ ಅಂತೆ. ನಾನು ದೇವ್ರ ಹತ್ರ ಹರಕೆ ಹೊತ್ತಿದ್ದೀನಿ ಅಂತ, ನಿನ್ಗೆ ಆಕ್ಸಿಡೆಂಟ್ ಆಗಲಿ, ನೀನು ಸಾಯ್ಲಿ ಅಂತ ಹರಕೆ ಹೊತ್ತಿದ್ದೀನಿ, ನಿನ್ನಿಂದ ನನಗೆ ಆಗಿರೋದು ಅಂತ ಅಣ್ಣ. ಸರಿ ಆಯ್ತು, ಈಗ ಒಂದು ಕೆಲಸ ಮಾಡು, ಅದು ಬ್ಲಾಕ್ ಲಿಸ್ಟ್ ಹಾಕಿದೆ ಅಣ್ಣ, ಅದರಲ್ಲಿ ನಾನು ಫೋನ್ ಮಾಡಿ ಮಾಡಿ ಹಂಗೆ ಹಿಂಗೆ ಅಂತಿಲ್ಲ, ಸಿಕ್ತಿಲ್ಲ ಅಣ್ಣ. ಅಮ್ಮು 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 ಮುದ್ದು 519-519. ಲಿಂಕ್ ಶೇರ್ ಮಾಡು ಹಂಗೆ. ಸರಿ ಅಣ್ಣ. ಲಿಂಕ್ ಶೇರ್ ಮಾಡು. ಇವಾಗ ನಾನು ನಿನ್ಗೆ ಏನ್ ಮಾಡ್ಕೊಡ್ಬೇಕು ಹೇಳು. ಅಣ್ಣ ನನಗೆ ಅವನು ನನಗೆ ಬೇಡ ಅಣ್ಣ, ನನಗೆ ಬೇಕಾದ ಏನ್ ಬೇಕಾದ ಶಿಕ್ಷೆ ಕೊಡಿಸ್ಲಿ, ನನಗೆ ಬೇಡ ಅಣ್ಣ. ಇಷ್ಟೆಲ್ಲ ಆಸ್ಕೊಂಡು ಹೆಂಗಂತ ಅಂದ್ರೆ, ನಿಮ್ಮ ಅಕ್ಕನ ಗಂಡ ಸತ್ತೋದ್ಮೇಲೆ ನಿಮ್ಮ ಅಕ್ಕನ ಸುಳ್ಳೆ ಕೆಲಸ ಮಾಡ್ತಾಳೆ, ನಿಮ್ಮ ಅಕ್ಕನ 3 ಮಕ್ಕಳು ಸತ್ತೋಗ್ತವೆ, ನಿಮ್ಮ ಅಣ್ಣನ ಮಕ್ಕಳೇ ಹುಟ್ಟಲ್ಲ ಅಂತ ಅಣ್ಣ. ನಾನಂತೀನಿ, ಅಯ್ಯೋ ನಾನ್ ಮಾಡಿದ ತಪ್ಪಿಗೆ ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಪ್ಪ ಅಕ್ಕ ಅಣ್ಣ ಎಲ್ಲ ಏನ್ ಮಾಡಿದಾರೆ ಅಂತಂದಿದ್ಕೆ, ಅದು ಹಳೇದೆಲ್ಲ ಹೇಳ್ಬೇಡ, ಇವಾಗಿಂದ ಹೇಳಿ, ನೀನು ಹಳೇದೆಲ್ಲ ತೆಗಿಬೇಡ, ಇವಾಗಿಂದ ಹೇಳು ಅಂತ ಅಣ್ಣ. ಅವ್ರ ಅಮ್ಮಗಂದೆ, ಅಲ್ಲಮ್ಮ ನಿಮ್ ಮಗಳು ನಿಮಗ್ ಹೆಚ್ಚಾಗ್ಬಿಟ್ಲು, ನಿಮ್ ಮಗಳು ಹೇಳಿದ್ದು ಎಲ್ಲ ಇವಳ ಹತ್ರನೇ ಇದೆ ಅಣ್ಣ. ಎಲ್ಲ ಇವಳ ಹತ್ರನೇ ಇದೆ. ಇವಳು ಸುಮ್ನೆ ನಮ್ಮ ಅಮ್ಮಂದು ನಂಬರ್ ಅಂತ ಹೇಳ್ತಾಳೆ. ನಾನು ಫೋನ್ ಮಾಡಿ 7503. ಇನ್ನೊಂದ್ಸರಿ ಹೇಳಿದ್ದು. ಇನ್ನೊಂದು ನಂಬರ್ ಇದೆ ಅಣ್ಣ. ಅಪ್ಪ ನಿಮ್ಮ ಅಕ್ಕನಿಗೆ ನಾನು ಮಾತಾಡ್ತೀನಿ. ಈಗ ಇವಳಿಂದ ನಿನಗೆ ಬ್ರೇಕಪ್ ಬೇಕು ಅಷ್ಟೇ ತಾನೆ? ಅಣ್ಣ ಬ್ರೇಕಪ್ ಬೇಕು ಅಣ್ಣ, ನನ್ಗೆ ಆಗಲ್ಲ ಅಣ್ಣ. ನೆಮ್ಮದಿ ಬೇಕು. ಇವಳು ನಿನ್ ತಂಟೆ. ನನ್ ತಂದೆ ತಾಯಿಕಿನ್ನ ನನಗೆ ಅವಳಿಗೆ ಹೆಚ್ಚು ನನ್ನ ತಂದೆ ತಾಯಿ ಮುಖ್ಯ ಅಣ್ಣ. ಅವಳು ನನ್ನ ಪಾಲಿಗೆ ಬಂದ್ರೆ ನಾನು ಸತ್ತೆ ಹೋಗ್ಬಿಡ್ತೀನಿ ಅಣ್ಣ. ನಮ್ಮಪ್ಪ ಅಮ್ಮಗೋಸ್ಕರ ಬದುಕಿರೋದು. ಅವ್ರು ಹೇಳ್ತಾರೆ ಅಣ್ಣ, ನಿಮ್ಮ ಅಪ್ಪಂಗೆ ಹುಟ್ಟಿದ್ದೆ ಆದ್ರೆ ನೀನ್ ಬದುಕ್ಬೇಡ ಕಣೋ, ಇಸ್ಕೊಂಡು ಸಾಯಿ ಅಂತ ಅಣ್ಣ ನನಗೆ. ನಂಬರ್ ಇವಾಗ ಸಾಯಲ್ಲ ಅಣ್ಣ, ಸಾಯಲ್ಲ. ನೀನ್ 2 ವರ್ಷದಲ್ಲಿ ಹೇಳ್ಕೊಂತಾನೆ ಬರ್ತಾಳೆ, ಸಾಯ್ತೀನಿ ಅಂತ. ಅವಳು ಸಾಯಲ್ಲ, ನೀನ್ ಯಾಕೆ ಸಾಯ್ಬೇಕು? ಅವಳು ಬೇಕಾದ್ರೆ ಅವಳು ಸಾಯ್ಲಿ. ಓಕೆ, ಅವಳು ಸಾಯ್ಲಿ, ಅವಳು ಸಾಯೋಕೆ ಲಾಯಕ್ ಇರೋಳು.
ನೀನಲ್ಲ ಬಿಟ್ಬಿಡು, ತಲೆ ಕೆಡ್ಸ್ಕೊಬೇಡ, ನಾನ್ ನೋಡ್ಕೊಳ್ತೀನಿ ಆಯ್ತಾ. ಹ್ಞೂ ಅಣ್ಣ. ಹ್ಞೂ ಅಣ್ಣ. ಆರಾಮಾಗಿರು, ಫಿನಿಶ್ ಮಾಡಿ ಕೊಡ್ತೀನಿ. ಇನ್ನೊಂದ್ 2 ದಿವಸದಲ್ಲಿ ನಿನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಹ್ಞೂ ಅಣ್ಣ. ಓಕೆನಾ? ನಿಮ್ ಮನೆಯವ್ರಿಗೆ, ನಿಮ್ ಅಕ್ಕನಿಗೆ, ನಿಮ್ಮ ಅಪ್ಪನಿಗೆಲ್ಲ ಹೇಳು, ಈ ತರ ಅಣ್ಣ ಫೋನ್ ಮಾಡ್ತಾರೆ, ಹ್ಞೂ ಅಣ್ಣ. ತೆಗ್ದಿ ಮಾತಾಡಿ ಅಂತ ಹೇಳು. ಹ್ಞೂ ಅಣ್ಣ. ಓಕೆನಾ? ಅವಳತ್ರ 3 ಕೋಟಿ ರೂಪಾಯಿ ದುಡ್ಡಿದೆ ಅಂತ ಅಣ್ಣ. ಅವಳು ಏನ್ ಬೇಕಾದ್ರೆ ಮಾಡಿಸ್ತಾಳಂತೆ ನನ್ಗೆ. ಅಯ್ಯೋ, ಮತ್ತೆ ಅವಳ ಹತ್ರ 3 ಕೋಟಿ ಇದ್ಮೇಲೆ ನಿನ್ನ ಹತ್ರ ಯಾಕೆ 3 ಕೋಟಿ ಕೇಳ್ತಿದ್ದಾಳಂತೆ ಸುಮ್ಮನೆ? ಅದು ಅವಳ ಜೀವನ ಹಾಳು ಮಾಡಿದೀನಂತೆ ನಾನು. ಅದು ನಾನು ಕೊಡ್ಬೇಕಂತೆ ಕಟ್ಕೊಂಡು. ತಗ್ಗಿಸ್ತೀನಿ ನಾನೆಲ್ಲ. ಅದಕ್ಕೆ 3 ಕೋಟಿ ಕೊಡ್ಬೇಕು. ಆಯ್ತು, ಕೊಡುವಂತೆ 3 ಕೋಟಿ. ಎಷ್ಟರಿ ಮುಟ್ಟಿದ್ಯಾ ಅವಳಿಗೆ? 3 ಸಲ ಅಣ್ಣ. 3 ಸಲಿಗೆ 3 ಕೋಟಿ ಕೇಳ್ತಾ ಇರೋದು ಕರೆಕ್ಟ್ ಕಣ ಅವಳು. ನೀನೇನಾದ್ರೂ 10 ಸರಿ ಮುಟ್ಟಿದ್ರೆ ಬಟ್ 10 ನಾನ್ ಕೇಳ್ತಾ ಇದ್ಲು. ನಾನು ಹೋಗಿಲ್ಲ ಅಣ್ಣ. ನನ್ನ ಹತ್ರ ಏನೇ ಇರ್ಲಿ, ಬ್ಯಾಡ ಅಂದ್ರೆ ಕೇಳಿಲ್ಲ ಅಣ್ಣ. ಕಣೋ, ನೀನ್ ಕೊಟ್ಟಬೇಕು. ಯಾಕಂದ್ರೆ ನೀನ್ 3 ಸರಿ ಮುಟ್ಟಿದ್ಯಾ ಅಂದ್ಮೇಲೆ 3 ಕೋಟಿ ಕೊಡ್ಲೇಬೇಕು ಅವಳಿಗೆ. ಅದು ಕಾನೂನು, ಅವಳದು ಕಾನೂನು, ಅವಳ ಗೌರ್ಮೆಂಟ್, ಅವಳ ರೂಲ್ಸ್. ಅಯ್ಯ, ಅವಳ ಅಮ್ಮನ ಎತ್ತಲೇ, ನಾನ್ ನೋಡ್ಕೊಳ್ತೀನಿ. ಓಕೆ, ಆರಾಮಾಗಿರು.